ಎಲ್ಲರಿಗೂ ನಮಸ್ಕಾರ. ಗುರುದೀಕ್ಷಾ ಅಕಾಡೆಮಿ ಪ್ರಸ್ತುತಪಡಿಸುವ ದ ಹಿಂದೂ ಕನ್ನಡ ವಿಶ್ಲೇಷಣೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಈ ದಿನದ ದ ಹಿಂದೂ, ಪ್ರಜಾವಾಣಿ ಮತ್ತು ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಗಳ ಕೆಲವು ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನು ನಾವು ನೋಡೋಣ. ಅ ಡೇ ಟು ಪಾಸ್ ಆ್ಯಂಡ್ ಕಮ್ ಡೌನ್ ಟು ಅರ್ತ್. ನಮ್ಮ ಕಾಲ್ ಕೆಳಗಿನ ಇರುವ ಮಣ್ಣನ್ನು ನಾವು ಕೇವಲ ಧೂಳು ಅಂತ ನೋಡ್ದಿರ, ಅದೇ ನಮ್ಮ ನಗರಗಳನ್ನು ಹಿಡಿದಿಟ್ಕೊಂಡಿರುವಂಥ ಫ್ಯೂಚರ್ ರಿಸೋರ್ಸ್ ಅಥವಾ ಲೈವ್ ರಿಸೋರ್ಸ್ ಅಂತ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ. ಸೊ ಈ ಒಂದು ಡಿಸೆಂಬರ್ 5ನೇ ತಾರೀಕು ಏನಿದೆ, ಡಿಸೆಂಬರ್ 5ನೇ ತಾರೀಕನ್ನು ನಾವು ವರ್ಲ್ಡ್ ಸಾಯಿಲ್ ಡೇ ಅಂತ ಕನ್ಸಿಡರ್ ಮಾಡ್ತೀವಿ. ಈ ಒಂದು ವರ್ಲ್ಡ್ ಸಾಯಿಲ್ ಡೇನ ಡಿಕ್ಲೇರ್ ಮಾಡಿರೋದು ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ FAO ಏನಿದೆ, ಇದು ಡಿಸೆಂಬರ್ 5ನೇ ತಾರೀಕನ್ನು ವರ್ಲ್ಡ್ ಸಾಯಿಲ್ ಡೇ ಅಂತ ಡಿಕ್ಲೇರ್ ಮಾಡಿದೆ. ಅದೇ ರೀತಿಯಾಗಿ 2025ರ ಥೀಮ್ ಏನಿದೆ ಅಂತಂದರೆ ಹೆಲ್ದಿ ಸಾಯಿಲ್ಸ್ ಫಾರ್ ಹೆಲ್ದಿ ಸಿಟೀಸ್ ಅನ್ನುವಂಥದ್ದು ಈ ವರ್ಷದ ಒಂದು ಥೀಮ್ ಆಗಿರುತ್ತೆ. ಸೊ ಇಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಈ ಒಂದು ಥೀಮ್ ಏನು ಹೇಳುತ್ತೆ ಅಂತಂದರೆ, ಗ್ರಾಮೀಣ ಮಣ್ಣು ಏನಿದೆ ಅಂದರೆ ರೂರಲಲ್ಲಿ ಇರುವಂತಹ ಒಂದು ಸಾಯಿಲ್ಸ್ ಏನಿದೆ ಅದರ ಕಡೆ ಹೆಚ್ಚಾಗಿ ನಾವು ಗಮನ ಹರಿಸಿದೆ, ನಗರದಲ್ಲಿ ಸಿಗುವಂತಹ ಮಣ್ಣುಗಳು ಏನಿದೆ ಅದರ ಮೇಲೆ ನಾವು ಅದಕ್ಕೆ ಮಹತ್ವವನ್ನು ನೀಡಬೇಕು. ಯಾಕೆ ಅಂತಂದರೆ ಈ ಒಂದು ಮಣ್ಣು ಏನಿದೆ, ನಗರಗಳಲ್ಲಿರುವಂತಹ ಮಣ್ಣು ಏನಿದೆ ಅದೇ ಮಣ್ಣು ನಗರಗಳನ್ನು ಉಳಿಸಬಹುದಾಗುತ್ತೆ ಅನ್ನುವಂಥದ್ದು ಈ ಒಂದು ಥೀಮ್ ಮುಖಾಂತರ ನಮಗೆ ತಿಳಿಯುವಂಥದ್ದು. ಮತ್ತು ಈಗಾಗಲೇ ಹೇಳಿರೋ ಥರ FAO ಈ ಒಂದು ವರ್ಲ್ಡ್ ಸಾಯಿಲ್ ಡೇಯನ್ನು ಡಿಕ್ಲೇರ್ ಮಾಡಿದೆ. ಸೊ 2014ರಿಂದ ನಾವು ಈ ವರ್ಲ್ಡ್ ಸಾಯಿಲ್ ಡೇಯನ್ನು ಆಚರಿಸ್ಕೊಂಡು ಬಂದಿದ್ದೀವಿ. ಇದು ನಮ್ಮ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಏನು ಅಂತಂದರೆ ಡಿಸೆಂಬರ್ 5ನೇ ತಾರೀಕು ವರ್ಲ್ಡ್ ಸಾಯಿಲ್ ಡೇಯನ್ನು FAO ಡಿಕ್ಲೇರ್ ಮಾಡಿದೆ, 2014ರಿಂದ ಮಾಡ್ಕೊಂಡು ಬಂದಿದೆ. ಆ್ಯಂಡ್ 2025ರ ಥೀಮ್ ಏನಿದೆ ಹೆಲ್ದಿ ಸಾಯಿಲ್ಸ್ ಫಾರ್ ಹೆಲ್ದಿ ಸಿಟೀಸ್ ಅನ್ನುವಂತಹ ಥೀಮ್. ಇಷ್ಟು ನಮಗೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಬೇಕಾಗುವಂಥದ್ದು. ಇನ್ನು ನಾವು ಈಗ ಮೇನ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ, ಸಾಯಿಲ್ಸ್ ಏನಿದೆ ಇದು ಒಂದು ಕಡೆ ನಮ್ಮ ಜಿಯೋಗ್ರಫಿಯ ಒಂದು ಪಾರ್ಟ್ ಆಗಿರುತ್ತೆ. ಜಿಯೋಗ್ರಫಿ ಸಿಲೆಬಸಲ್ಲಿ ಬರುವಂಥ ಕಾರಣ ನಾವು ಸಾಯಿಲನ್ನು ಯಾವ ರೀತಿಯಾಗಿ ಸಾಯಿಲ್ ಕನ್ಸರ್ವೇಷನ್ ಜಿಯೋಗ್ರಫಿ ಮತ್ತು ಎನ್ವಿರಾನ್ಮೆಂಟಲ್ಲೂ ನಾವು ಇದನ್ನು ಹಾಕೋಬೋದಾಗುತ್ತೆ. ಒಂದು ಕಡೆ ಸಾಯಿಲ್ ಕನ್ಸರ್ವೇಷನ್ ಬಗ್ಗೆ ನಾವು ಯೋಚಿಸಬೇಕು, ಮತ್ತೊಂದು ಕಡೆ ಸಾಯಿಲ್ಸ್ ಏನಿದೆ ಮಣ್ಣುಗಳು ಯಾವ ರೀತಿಯಾಗಿ ನಗರಾಭಿವೃದ್ಧಿಗೆ ಅಥವಾ ನಗರಗಳ ಒಂದು ಉಳಿವಿಕೆಗೆ ಯಾವ ರೀತಿಯಾಗಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅನ್ನೋದು ನಾವು ತಿಳ್ಕೊಬೇಕಾಗುತ್ತೆ. ಸೊ ಈಗ ಈ ವರ್ಷದ ಥೀಮ್ ನಾನು ಹೇಳಿದಾಗೆ ಹೆಲ್ದಿ ಸಾಯಿಲ್ಸ್ ಫಾರ್ ಹೆಲ್ದಿ ಸಿಟೀಸ್. ಸೊ ಯಾಕೆ ನಗರ ಸಾಯಿಲ್ಸ್ಗಳ ಬಗ್ಗೆ ಅಥವಾ ನಗರದ ಮಣ್ಣಿನ ಎಡೆಗೆ ಯಾಕೆ ಈ ಒಂದು ಗಮನವನ್ನು ಕೊಟ್ಟಿರೋದು ಅಂತಂದರೆ, ಇವಾಗ ವಿಶ್ವದ ಜನಸಂಖ್ಯೆ ನೋಡಿದ್ರೆ ಆಲ್ಮೋಸ್ಟ್ 55% ಏನಿದೆ, 55%ಗಿಂತ ಹೆಚ್ಚಿನದಾಗಿರುವಂಥ ಜನ ಸಿಟೀಸ್ಗಳಲ್ಲಿ ಬದುಕ್ತಾ ಇದ್ದಾರೆ. ಅಂದರೆ ನಗರಗಳ ಒಂದು ಪಾಪ್ಯುಲೇಷನ್ ಏನಿದೆ, ಜನಸಂಖ್ಯೆ ಏನಿದೆ ಅದು ಹೆಚ್ಚಾಗ್ತಾ ಇದೆ. ಆ್ಯಂಡ್ ಬೈ 2050 2050ರಷ್ಟರಲ್ಲಿ ಇದು ಆಲ್ಮೋಸ್ಟ್ 68% ಆಗ್ಬೋದು. ಸೊ 68% ಜನ ನಗರಗಳಲ್ಲಿ ಇದ್ದಾರೆ ಅಂತಂದರೆ, ಸೊ ಅಲ್ಲಿ ನಗರದ ಮಣ್ಣಿನ ಒಂದು ಹೆಲ್ತ್ ಏನಿದೆ ಅದು ಡೈರೆಕ್ಟಾಗಿ ಫುಡ್ ಸೆಕ್ಯೂರಿಟಿ ಮೇಲೆ ಇಲ್ಲ ಒಂದು ನ್ಯೂಟ್ರಿಷನ್ ಮೇಲೆ ಇದು ಪರಿಣಾಮವನ್ನು ಬೀರುತ್ತೆ ಅಂತ ಹೇಳ್ಬೋದು. ಯಾಕೆ ಮಣ್ಣಿಲ್ಲ ಅಂತಂದರೆ ನಮಗೆ ಬೇಕಾಗಿರುವಂಥ ಆಹಾರ ಪದಾರ್ಥಗಳನ್ನು ಬೆಳೆಯೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಡೈರೆಕ್ಟಾಗಿ ಅದು ಫುಡ್ ಸೆಕ್ಯೂರಿಟಿ ಮತ್ತು ನ್ಯೂಟ್ರಿಷನ್ ಮೇಲೆ ಅಫೆಕ್ಟ್ ಮಾಡುತ್ತೆ. ಹಾಗಾಗಿ ನಾವು ಈ ಒಂದು ನಗರಗಳಲ್ಲಿ ಇರುವಂತಹ ಮಣ್ಣೇನಿದೆ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನುವಂಥದ್ದು ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ನಗರದ ಮಣ್ಣುಗಳು ಯಾವ ರೀತಿಯಾಗಿ ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ ನಾವು ನೋಡಿದ್ರೆ, ಈಗಾಗಲೇ ಹೇಳಿರೋ ಥರ ಫುಡ್ ಸೆಕ್ಯೂರಿಟಿಗೆ ಆರೋಗ್ಯಕರ ಮಣ್ಣು ಏನಾದರೂ ಇದೆ ಅಂತಂದರೆ ಇದೇನು ಮಾಡುತ್ತೆ ಅಂದರೆ ರೈನ್ ವಾಟರನ್ನು ಹೀರ್ಕೊಳ್ಳುತ್ತೆ. ಸೊ ರೈನ್ ವಾಟರ್ ಹಾರ್ವೆಸ್ಟಿಂಗ್, ನ್ಯಾಚುರಲ್ ಆಗಿ ರೈನ್ ವಾಟರ್ ಹಾರ್ವೆಸ್ಟ್ ಆಗ್ತಾ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ವಾಟರ್ ಲೆವೆಲ್ ಏನಿದೆ, ಗ್ರೌಂಡ್ ವಾಟರ್ ಲೆವೆಲ್ ಕೂಡ ರೀಚಾರ್ಜ್ ಆಗುತ್ತೆ. ಇದರಿಂದ ನಮಗೆ ಆಗುವಂಥ ವಾಟರ್ ಪ್ರಾಬ್ಲಮ್ ನೀರಿನ ಸಮಸ್ಯೆ ಏನಿದೆ ಆ ನೀರಿನ ಸಮಸ್ಯೆಯನ್ನು ಕಡಿಮೆ ಮಾಡ್ಬೋದು ಒಂದು ಕಡೆ. ಮತ್ತೊಂದು ಕಡೆ ಏನಾಗುತ್ತೆ ಅಂತಾರೆ, ಈ ಅರ್ಬನ್ ಫ್ಲಡ್ಡಿಂಗ್ ಏನಾಗ್ತದೆ, ಈಗ ನಾವು ಬೆಂಗಳೂರಲ್ಲೇ ತೊಗೊಂಡ್ರು ಒಂಚೂರು ಮಳೆ ಬಂತು ಅಂತಂದರೆ ಈ ಏನು ಎಲೆಕ್ಟ್ರಾನಿಕ್ ಸಿಟಿ, ಸಿಲ್ಕ್ ಬೋರ್ಡ್ ಈ ಏರಿಯಾಗಳಲ್ಲಿದೆ ಆ ಏರಿಯಾಗಳಲ್ಲೆಲ್ಲ ನಾವು ನೋಡಿದ್ದೀವಿ, ನೀರು ರಸ್ತೆಗಳಲ್ಲೇ ತುಂಬಿಕೊಂಡು ಹರಿದಾಡ್ತಾ ಇರುತ್ತೆ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಅರ್ಬನ್ ಫ್ಲಡ್ಡಿಂಗ್. ಯಾಕೆ ಅರ್ಬನ್ ಫ್ಲಡ್ಡಿಂಗ್ ಆಗುತ್ತೆ ಅಂದರೆ ಮಣ್ಣು ಇಲ್ಲದೆ ಇರೋ ಕಾರಣ, ಕಾಂಕ್ರೀಟೀಕರಣ ಏನಾಗ್ತಾ ಇದೆ, ಕಾಂಕ್ರೀಟೀಕರಣದಿಂದ ಈ ಒಂದು ಪ್ರಾಬ್ಲಮ್ ಬರ್ತದೆ. ಸೊ ನಗರದ ಮಣ್ಣನ್ನು ಹೆಚ್ಚು ಮಾಡಿದ್ರೆ ಅಲ್ಲಿ ರೈನ್ ವಾಟರನ್ನು ಅದು ಹೀರ್ಕೊಳ್ಳುತ್ತೆ. ಸೊ ಒಂದು ಕಡೆ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೆ, ಮತ್ತೊಂದು ಕಡೆ ಅರ್ಬನ್ ಫ್ಲಡ್ಡಿಂಗ್ ಪ್ರಾಬ್ಲಮ್ ಏನಿದೆ ಈ ಅರ್ಬನ್ ಫ್ಲಡ್ಗಳನ್ನು ನಾವು ತಡಿಬೋದಾಗುತ್ತೆ.
ಮತ್ತು ಈಗಾಗಲೇ ಗ್ರೌಂಡ್ ವಾಟರ್ ರೀಚಾರ್ಜ್ ಹೇಳಿದ್ದೀನಿ, ಹಾಗೆ ನ್ಯಾಚುರಲ್ ಫಿಲ್ಟರ್ ಆಗಿ ಕೂಡ ವರ್ಕ್ ಮಾಡ್ತವೆ. ತದನಂತರ ಏನು ಅಂತಂದರೆ ಕ್ಲೈಮೇಟ್ ಚೇಂಜ್ ಮಿಟಿಗೇಷನ್ ಏನಿದೆ ಅದಕ್ಕೂ ಕೂಡ ಈ ಒಂದು ಮಣ್ಣು ಹೆಲ್ಪ್ ಮಾಡ್ಬೋದು. ಯಾವ ರೀತಿಯಾಗಿ ಅಂತಂದರೆ ಈ ಅರ್ಬನ್ ಹೀಟ್ ಐಲ್ಯಾಂಡ್ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ನಾವು ಈ ನಡುವೆ ನೋಡ್ತಾ ಇದ್ದೀವಿ. ಈ ಕಾಂಕ್ರೀಟೀಕರಣ ಆಗ್ತಾ ಇರುವಂತಹ ಕಾರಣ ನಮ್ಮ ಒಂದು ಏನು ನಗರ ಪ್ರದೇಶಗಳಿವೆ ಇಲ್ಲಿ ಮರಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದರಿಂದ ಏನಾಗ್ತಾ ಇದೆ ಅಂದರೆ ಟೆಂಪರೇಚರ್ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೊ ಟೆಂಪರೇಚರ್ನ ಇನ್ಕ್ರೀಸ್ ಆಗ್ತಾ ಇರುವಂತಹ ಕಾರಣ ಅರ್ಬನ್ ಹೀಟ್ ಐಲ್ಯಾಂಡ್ಗಳು ಜನ್ರೇಟ್ ಆಗ್ತವೆ. ಸೊ ಯಾವಾಗ ಈ ಮಣ್ಣನ್ನು ನಾವು ನಗರದ ಮಣ್ಣುಗಳನ್ನು ನಾವು ಕನ್ಸರ್ವ್ ಮಾಡ್ತೀವಿ ಅಥವಾ ರಕ್ಷಿಸ್ತೀವಿ, ಆಗ ಈ ಎಲ್ಲ ಒಂದು ಪ್ರಾಬ್ಲಮ್ಗಳು ಕೂಡ ಸಾಲ್ವ್ ಆಗುತ್ತೆ. ಅಂದರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಗುತ್ತೆ, ಗ್ರೌಂಡ್ ವಾಟರ್ ರೀಚಾರ್ಜ್ ಆಗುತ್ತೆ, ಅರ್ಬನ್ ಫ್ಲಡ್ಡಿಂಗನ್ನು ರೆಡ್ಯೂಸ್ ಮಾಡ್ಬೋದು, ಮತ್ತು ಕ್ಲೈಮೇಟ್ ಚೇಂಜ್ ಮಿಟಿಗೇಷನಲ್ಲೂ ಕೂಡ ಈ ಒಂದು ಮಣ್ಣು ಮುಖ್ಯವಾದ ಪಾತ್ರ ವಹಿಸುತ್ತೆ ಅನ್ನೋದು ನಮಗೆ ತಿಳಿದಿರಬೇಕು. ಇನ್ನು ನಗರದ ಒಂದು ಮಣ್ಣುಗಳು ಏನಿದೆ ಇದರಿಂದ ಉಂಟಾಗ್ತಾ ಇರುವಂತಹ ತೊಂದರೆಗಳು ಏನು ಅಂತ ನಾವು ನೋಡಬೇಕಾಗುತ್ತೆ. ಸೊ ಈಗ ಫಸ್ಟ್ ಏನು ಅಂತಂದರೆ ತೊಂದರೆಗಳು ನೋಡೋಕ್ಕೆ ಹೋದರೆ ನಾವು ಮೊದಲಿಗೆ ಬಂದಾಗ ಸಾಯಿಲ್ ಸೀಲಿಂಗ್ ಅನ್ನುವಂಥದ್ದು. ಏನು ಈ ಸಾಯಿಲ್ ಸೀಲಿಂಗ್ ಅಂತಂದರೆ ಈಗ ರಸ್ತೆಗಳಿರ್ಬೋದು ಇಲ್ಲ ಪಾರ್ಕಿಂಗ್ ಸ್ಪೇಸಸ್ ಏನಿದೆ ಇಲ್ಲೆಲ್ಲ ಏನು ಮಾಡ್ತಾ ಇದ್ದೀವಿ ನಾವು ಅಂತಂದರೆ ಆಸ್ಫಾಲ್ಟನ್ನು ಯೂಸ್ ಮಾಡ್ತಾ ಇದ್ದೀವಿ. ಆಸ್ಫಾಲ್ಟ್ ಅನ್ನುವಂಥ ಒಂದು ಕೆಮಿಕಲನ್ನು ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದರಿಂದ ಏನಾಗ್ತಾ ಇದೆ ಅಂದರೆ ಮಣ್ಣು ಸೀಲ್ ಆಗೋಗ್ತಾ ಇದೆ. ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ಒಂದು ಏರಿಯಾಲಿ ಮಣ್ಣಿದೆ, ಸೊ ಆ ಮಣ್ಣು ಮೇಲೆ ನಾವು ಈ ಆಸ್ಫಾಲ್ಟನ್ನು ಹಾಕಿದ್ರೆ ಅಲ್ಲಿ ಮಣ್ಣು ಕವರ್ ಆಗಿಬಿಡುತ್ತೆ. ಸೊ ಆಸ್ಫಾಲ್ಟ್ ಏನು ಮಾಡುತ್ತೆ, ನೀರನ್ನು ಹೀರ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಸೊ ಇದರಿಂದ ಸಾಯಿಲ್ ಸೀಲಿಂಗ್ ಆಗ್ತಾಯಿದೆ. ಸೊ ಈ ಸಾಯಿಲ್ ಸೀಲಿಂಗಿಂದ ಏನಾಗುತ್ತೆ ಅಂದರೆ ವಾಟರ್ ಲಾಗಿಂಗ್ ಇರ್ಬೋದು, ಇಲ್ಲ ಫ್ಲ್ಯಾಶ್ ಫ್ಲಡ್ಸ್ಗಳು ಆಗ್ತಾ ಇರುವಂಥದ್ದು, ಅಂದರೆ ಏನು ಅರ್ಬನ್ ಫ್ಲಡ್ಡಿಂಗ್ ಆಗ್ತಾಯಿದೆ ಇದರಿಂದ ಆಗ್ತಾಯಿದೆ ಅಂತ ನಾವು ತಿಳ್ಕೊಬೇಕು. ಎರಡನೇ ಪ್ರಾಬ್ಲಮ್ ಏನು ಅಂತಂದರೆ ಪೊಲ್ಯೂಷನ್ ಮತ್ತು ಕಂಟ್ಯಾಮಿನೇಷನಿಂದ. ಈ ಪೊಲ್ಯೂಷನ್ ಅಂತ ಬಂದಾಗ ಒಂದು ಕಡೆ ಇಂಡಸ್ಟ್ರಿಗಳಿಂದ ಬರುವಂತಹ ಒಂದು ಪೊಲ್ಯೂಟನ್ಸ್ ಇರ್ಬೋದು, ಇಲ್ಲ ಕನ್ಸ್ಟ್ರಕ್ಷನ್ ಡೆಬ್ರೀಸ್ ಏನಿರುತ್ತೆ, ಅಂದರೆ ಈಗ ಕನ್ಸ್ಟ್ರಕ್ಷನ್ ಮಾಡುವಾಗ ಇರುವಂತಹ ಮಣ್ಣಿರ್ಬೋದು, ಇಲ್ಲ ಜಲ್ಲಿಕಲ್ಲುಗಳು, ಸಿಮೆಂಟು, ಆ ಧೂಳು ಎಲ್ಲ ಇರುತ್ತೆ ಅದರಿಂದ, ಇಲ್ಲ ಹೆವಿ ಮೆಟಲ್ ಕಂಟ್ಯಾಮಿನೇಷನ್, ಏನು ಕ್ರೋಮಿಯಂ ಪೊಲ್ಯೂಷನ್ ಇರ್ಬೋದು, ಯುರೇನಿಯಂ ಪೊಲ್ಯೂಷನ್ ಇರ್ಬೋದು, ಈ ರೀತಿಯಾಗಿ ಆಗುವಂಥದ್ದು. ಇದೆಲ್ಲರ ಜೊತೆಗೆ ನಮ್ಗೆ ಗೊತ್ತಿರೋ ಹಾಗೆ ಪ್ಲಾಸ್ಟಿಕ್ ಪೊಲ್ಯೂಷನ್ ಇರ್ಬೋದು, ಇಲ್ಲ ಸಿವೇಜಿಂದ ಆಗಿರುವಂಥ ಪೊಲ್ಯೂಷನ್, ಇದೆಲ್ಲ ಏನಾಗ್ತಾ ಇದೆ ಅಂತಂದರೆ ಸಾಯಿಲ್ನ ಒಂದು ನಗರ ಮಣ್ಣುಗಳು ಏನಿದೆ ಇವುಗಳ ಒಂದು ಕ್ವಾಲಿಟಿಯನ್ನು ಡಿಗ್ರೇಡ್ ಮಾಡ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಈ ಅರ್ಬನ್ ಅಗ್ರಿಕಲ್ಚರಲ್ ಲ್ಯಾಂಡ್ಸ್ ಇರ್ಬೋದು, ಇಲ್ಲ ಪ್ಲೇ ಗ್ರೌಂಡ್ಸ್ ಏನಿರುತ್ತೆ, ನಮ್ಮ ಒಂದು ಆಟದ ಮೈದಾನಗಳೇನಿರ್ತವೆ, ಇವು ಎಲ್ಲ ಪೊಲ್ಯೂಟ್ ಆಗ್ತಾ ಇದೆ ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಸೊ ಮೊದಲನೇದು ಸಾಯಿಲ್ ಸೀಲಿಂಗ್, ಎರಡನೇದು ಪೊಲ್ಯೂಷನ್, ಮತ್ತು ಮೂರನೇದಕ್ಕೆ ನಾವು ಬಂದರೆ ಲಾಸ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಆ್ಯಂಡ್ ಬಯೋಡೈವರ್ಸಿಟಿ. ಈಗೆಲ್ಲ ನಮ್ಗೆ ಗೊತ್ತಿರೋ ಹಾಗೇನೆ ಏನು ನಗರ ಪ್ರದೇಶಗಳಲ್ಲಿ ನಾವು ಮರಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ತಾ ಇದ್ದೀವಿ, ಮತ್ತು ಕಾಂಕ್ರೀಟೀಕರಣ, ಡಾಂಬರೀಕರಣ ಹೆಚ್ಚಾಗ್ತಾ ಇದೆ, ಮತ್ತು ಕಟ್ಟಡಗಳ ನಿರ್ಮಾಣ ಹೆಚ್ಚಾಗ್ತಾ ಇರುವಂತಹ ಕಾರಣ ಮಣ್ಣುಗಳೇ ಸಿಗ್ತಾ ಇಲ್ಲ. ಎಲ್ಲಿ ನೋಡು ನಾವು ಸಿಮೆಂಟ್ ರೋಡ್ಗಳನ್ನು ನೋಡ್ತೀವಿ, ಇಲ್ಲ ಸಿಮೆಂಟ್ ಬಿಲ್ಡಿಂಗ್ಗಳು. ಸೊ ಈ ರೀತಿಯಾಗಿರುವಂಥ ಕಾರಣ ಆರ್ಗ್ಯಾನಿಕ್ ಮ್ಯಾಟರ್, ಈಗ ಏನು ಮಣ್ಣುಳಗಳಿರ್ಬೋದು, ಇಲ್ಲ ಸಾಯಿಲ್ ಮೈಕ್ರೋಬ್ಸ್, ಬೇರೆ ಬೇರೆ ರೀತಿಯಾದ ಮಣ್ಣಲ್ಲಿ ಸಿಗುವಂತಹ ಹುಳಗಳೇನಿರ್ತವೆ ಅವಿರ್ಬೋದು, ಇಲ್ಲ ಅಂತಂದರೆ ಪಾಲಿನೇಟರ್ಸ್ ಏನಿರ್ತವೆ, ಅಂದರೆ ಈಗ ಜೇನುನೊಣ ಇರ್ಬೋದು, ಇಲ್ಲ ಚಿಟ್ಟೆಗಳಿರ್ಬೋದು, ಇವುಗಳು ಏನು ಮಾಡ್ತಾ ಇರ್ತವೆ, ಆ ಪಾಲಿನೇಷನ್ಗೆ ಹೆಲ್ಪ್ ಮಾಡ್ತಾ ಇರ್ತವೆ. ಬಟ್ ಅವುಗಳ ಒಂದು ಹ್ಯಾಬಿಟೇಟ್ ಲಾಸ್ ಆಗ್ತಾ ಇರುವಂತಹ ಕಾರಣ ಅವುಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತದೆ. ಈಗ ಎಲ್ಲದರಿಂದ ಏನಾಗ್ತಾಯಿದೆ, ನಮ್ಮ ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಏನಿದೆ, ನ್ಯೂಟ್ರಿಯೆಂಟ್ ಸೈಕ್ಲಿಂಗ್ ಮೇಲೆ ಇದು ಪರಿಣಾಮ ಬೀಳ್ತಾ ಇರುವಂತಹ ಕಾರಣ ಬಯೋಡೈವರ್ಸಿಟಿ ಲಾಸನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಇದೆಲ್ಲನೂ ಬಂದು ವಿತ್ ರೆಸ್ಪೆಕ್ಟ್ ಟು ಥ್ರೆಟ್ಸ್ ಅಥವಾ ಏನು ಪ್ರಾಬ್ಲಮ್ಸ್ ಏನಿದೆ ನಗರದ ಮಣ್ಣುಗಳಿಗೆ ಇರುವಂತಹ ಒಂದು ಕುತ್ತುಗಳು ಯಾವುವು ಅನ್ನೋದನ್ನು ನಾವು ನೋಡಿದ್ವಿ. ಈಗ ನಾವು ಯಾವ ರೀತಿಯಾಗಿ ಈಗ ಮಣ್ಣಿದೆ, ಸೊ ಮಣ್ಣು ಯಾವ ರೀತಿಯಾಗಿ ಮನುಷ್ಯನ ಆರೋಗ್ಯದ ಮೇಲೆ, ದೈಹಿಕ ಆರೋಗ್ಯ ಇರ್ಬೋದು, ಮಾನಸಿಕ ಆರೋಗ್ಯ ಇರ್ಬೋದು, ಯಾವ ರೀತಿಯಾಗಿ ಪರಿಣಾಮ ಬೀಳುತ್ತೆ ಅನ್ನೋದನ್ನು ನೋಡೋಣ. ಈಗ ಮೊದಲಿಗೆ ನಾವು ನೋಡಿದ್ರೆ ಅರ್ಬನ್ ಗ್ರೀನ್ ಸ್ಪೇಸಸ್, ಫಾರ್ ಎಕ್ಸಾಂಪಲ್ ಪಾರ್ಕ್ಗಳನ್ನು ತಗೊಳ್ಳೋಣ. ಸೊ ಪಾರ್ಕ್ ಇರ್ಬೋದು, ಕಮ್ಯುನಿಟಿ ಗಾರ್ಡನ್ಸ್ ಇರ್ಬೋದು, ಇವುಗಳೆಲ್ಲ ಏನಿರುತ್ತೆ ಅಂತಂದರೆ ಇವಾಗ ಯಾವುದೋ ಒಂದು ಅಪಾರ್ಟ್ಮೆಂಟ್ ಇದೆ, ಅಪಾರ್ಟ್ಮೆಂಟಲ್ಲಿ ಒಂದು ಆರ್ಟಿಫಿಷಿಯಲ್ ಗಾರ್ಡನನ್ನು ಅವ್ರು ನಿರ್ಮಿಸಿದ್ದಾರೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದರೆ, ಎಸ್ ಗ್ರೀನರಿ ಹೆಲ್ಪ್ ಮಾಡುತ್ತೆ ನಮ್ಮ ಒಂದು ಮೆಂಟಲ್ ಪೀಸ್ಗೆ, ಬಟ್ ಅಟ್ ದ ಸೇಮ್ ಟೈಮ್ ಮಣ್ಣಿಲ್ಲ ಅಂತಲೇ ನಮ್ಮ ಒಂದು ಫಿಸಿಕಲ್ ಹೆಲ್ತ್ ಏನಿದೆ, ಅಂದರೆ ಈಗ ಕ್ಲೀನ್ ಏರ್ ಇರ್ಬೋದು. ಯಾಕೆ ಕ್ಲೀನ್ ಏರ್ ಹೇಗೆ ಬರುತ್ತೆ, ಹಲವಾರು ಬಾರಿ ಮಣ್ಣಿನಲ್ಲಿ ಇರುವಂಥ ಮೈಕ್ರೋಬ್ಸ್ಗಳು ಏನು ಗಾಳಿ ಇದೆ ನಮ್ಮ ಸುತ್ತಮುತ್ತಲಿನ ಗಾಳಿ ಅದನ್ನು ಕ್ಲೀನ್ ಮಾಡ್ತಾ ಇರುತ್ತೆ.
ಒಂದು. ಮತ್ತೊಂದು ಫುಡ್ ಏನು ಬೇಕು, ನಮಗೆ ಬೇಕಾಗಿರುವಂಥ ಆಹಾರ ಪದಾರ್ಥಗಳಲ್ಲಿ ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ಗಳನ್ನು ಎನ್ಶೋರ್ ಮಾಡೋದಕ್ಕೆ ಈ ಒಂದು ಸಾಯಿಲ್ ಮೈಕ್ರೋಬ್ಸ್ ಬೇಕಾಗುತ್ತೆ. ಬಟ್ ಯಾವಾಗ ಈ ಸಾಯಿಲ್ ಇಲ್ಲ ಅಂದರೆ ನಮ್ಮ ಫಿಸಿಕಲ್ ಹೆಲ್ತ್ ಮೇಲೆ ಪರಿಣಾಮ ಬೀಳುತ್ತೆ. ಯಾಕೆಂದರೆ ಅಲ್ಲಿ ಒಂದು ಕಡೆ ನ್ಯೂಟ್ರಿಷನ್ ಸೆಕ್ಯೂರಿಟಿ ಇಂಪ್ಯಾಕ್ಟ್ ಆಗುತ್ತೆ, ಮತ್ತೊಂದು ಕಡೆ ಏನು ನಮ್ಮ ಒಂದು ಫ್ರೆಶ್ ಏರ್ ಬೇಕು ನಮಗೆ ಉಸಿರಾಡೋದಕ್ಕೆ, ಅದು ಕೂಡ ಸಿಗದೇ ಇರುವಂಥ ಕಾರಣ. ಇನ್ನು ವಿತ್ ರೆಸ್ಪೆಕ್ಟ್ ಟು ಮೆಂಟಲ್ ಹೆಲ್ತ್ ನಾವು ಬಂದಾಗ ಇವಾಗ ನಾವು ಮಣ್ಣು ಅಥವಾ ಒಂದು ಪರಿಸರದ ಜೊತೆ ಒಡನಾಟದಲ್ಲಿ ಇದ್ದೀವಿ ಅಂತಂದರೆ ವಿಟಮಿನ್ ಎನ್ ಸಿಗುತ್ತೆ. ಸೊ ಈ ವಿಟಮಿನ್ ಎನ್ ಏನಿದೆ ಇದು ನಮ್ಮ ಒಂದು ಸ್ಟ್ರೆಸ್ ಇರ್ಬೋದು, ಆಂಗ್ಸೈಟಿ ಏನಿದೆ ಇವುಗಳನ್ನು ರೆಡ್ಯೂಸ್ ಮಾಡುವಂಥದ್ದು. ಸೊ ಯಾವಾಗ ಮಣ್ಣು ಕಡಿಮೆ ಆಗುತ್ತೆ ಈ ವಿಟಮಿನ್ ಎನ್ ಸಿಗೋದು ನಮಗೆ ಕಡಿಮೆ ಆಗುತ್ತೆ. ಸೊ ಇದರಿಂದ ಮತ್ತಷ್ಟು ಸ್ಟ್ರೆಸ್ ಅಥವಾ ಮೆಂಟಲ್ ಹೆಲ್ತ್ ಇಶ್ಯೂಸ್ ಏನು ಬರುತ್ತೆ, ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಅನ್ನುವಂಥ ಒಂದು ವಿಷಯ ನಮಗೆ ತಿಳಿದಿರಬೇಕು. ಇನ್ನು ಹಾಗಾದರೆ ಈಗ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ, ಇದು ಬೆನಿಫಿಟ್ಸ್ ಇಷ್ಟಿದೆ, ಇದರ ಪ್ರಾಬ್ಲಮ್ಸ್ ಏನಿದೆ ಮತ್ತು ಯಾವ ರೀತಿಯಾಗಿ ಮಾನವನ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತದೆ, ಇದೆಲ್ಲ ನೋಡಿನೂ ಯಾವ ರೀತಿಯಾಗಿ ಪಾಲಿಸಿ ಮತ್ತು ಪ್ಲ್ಯಾನಿಂಗ್ಗಳನ್ನು ಮಾಡಿದ್ದೀವಿ ಅಂತ ನಾವು ನೋಡೋಕ್ಕೆ ಹೋದರೆ, ಈಗ FAO ಇಲ್ಲಿ ಹೇಳಿದಂಥ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಇರ್ಬೋದು, ಇಲ್ಲ UN ಬೇಸ್ಡ್ ಬೇರೆ ಆರ್ಗನೈಸೇಷನ್ ಏನಿದೆ, ಇದು ಯೂಶಲ್ ಆಗಿ ಕ್ಲೈಮೇಟ್ ರೆಸಿಲಿಯಂಟ್ ಸಿಟೀಸ್ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ನಾವು ಕೇಳಿದ್ದೀವಿ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಮಣ್ಣನ್ನು, ನಗರದ ಒಂದು ಅರ್ಬನ್ ಸಾಯಿಲ್ಸ್ ಏನಿದೆ ಇದನ್ನು ಲಿಂಕ್ ಮಾಡಿದ್ದೀವಿ. ನಮ್ಮ SDG 13 ಏನಿದೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದೆ, ಇದರಲ್ಲಿ ಸಸ್ಟೈನಬಲ್ ಸಿಟೀಸ್ SDG 13 ಇರ್ಬೋದು, SDG 11 ಇರ್ಬೋದು, ಇದೆರಡೂ ಕೂಡ ನಮಗೆ SDG 15 ಇರ್ಬೋದು, ಇದು ಮೂರು ಏನಿದೆ ಇವು ಮೂರೂ ವಿತ್ ರೆಸ್ಪೆಕ್ಟ್ ಟು ಅರ್ಬನ್ ಡೆವಲಪ್ಮೆಂಟ್ ಆ್ಯಂಡ್ ಇಂಪ್ಯಾಕ್ಟ್ ಆನ್ ಹ್ಯೂಮನ್ ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡುತ್ತೆ. ಸೊ ಈಗ ಏನು ಮಾಡ್ಬೋದು, ಮುಂದೆ ಪಾಲಿಸಿ ಐಡಿಯಾಸ್ಗಳು ಏನು ಮಾಡ್ಬೋದು, ಯಾವ ರೀತಿಯಾದ ಪಾಲಿಸೀಸನ್ನು ತರ್ಬೋದು ಅಂತ ನಾವು ನೋಡಿದ್ರೆ, ಮೊದಲಿಗೆ ಅರ್ಬನ್ ಸಾಯಿಲ್ ರಿಸ್ಟೋರೇಷನನ್ನು ನಾವು ಮಾಡಬೇಕಾಗುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಈ ಏನು ಡಿಗ್ರೇಡ್ ಆಗಿರುವಂಥ ಸಾಯಿಲ್ಗಳೇನಿರುತ್ತೆ ಅದನ್ನು ರೀಹ್ಯಾಬಿಲಿಟೇಟ್ ಮಾಡೋದು, ಅದನ್ನು ಪುನರುಜ್ಜೀವನಗೊಳಿಸೋದಿರ್ಬೋದು, ಮತ್ತು ಈ ಏನು ಮೇಲ್ಭಾಗದ ಮಣ್ಣುಗಳಿರುತ್ತೆ ಅದನ್ನು ಕನ್ಸರ್ವ್ ಮಾಡೋದಿರ್ಬೋದು. ಸೊ ಮೇಲ್ಭಾಗದ ಮಣ್ಣು ಏನಿರುತ್ತೆ, ಟಾಪ್ ಸಾಯಿಲ್ ಅಂತ ಏನು ಕರಿತೀವಿ, ಇದರಿಂದನೇ ಈ ಒಂದು ಟಾಪ್ ಸಾಯಿಲಲ್ಲೇ ನಮ್ಮ ಗಿಡಗಳಿಗೆ ಬೇಕಾದಂತಹ ನ್ಯೂಟ್ರಿಯೆಂಟ್ಸ್ ಸಿಗುವಂಥದ್ದು. ಸೊ ಅದನ್ನು ನಾವು ಕನ್ಸರ್ವೇಷನ್ ಮಾಡುವಂಥದ್ದು. ತದನಂತರ ಏನು ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಏನು ಈ ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ ಅಂತಂದರೆ ಪರ್ಮಿಯಬಲ್ ಪೇಮೆಂಟ್ಸ್. ಈಗ ನಾವು ಒಂದು ಫುಟ್ಪಾತನ್ನು ಮಾಡಿದ್ದೀವಿ ಅಂತಂದರೆ ಅದನ್ನ ಕಂಪ್ಲೀಟ್ ಸಿಮೆಂಟಿಂದ ಮಾಡೋದಕ್ಕೆ ಬದಲಾಗಿ ಅದು ಮಳೆ ನೀರನ್ನು ಅದು ಹೀರುವಂತೆ ಮಾಡುವಂಥದ್ದು ಇರ್ಬೋದು. ಇಲ್ಲ ಅಂತಂದರೆ ಅರ್ಬನ್ ವೆಟ್ಲ್ಯಾಂಡ್ಸನ್ನು ಕ್ರಿಯೇಟ್ ಮಾಡೋದು, ಇಲ್ಲಾಂದರೆ ಈ ಏನು ಕೆರೆ ಕುಂಟೆಗಳಿರ್ತವೆ ಅದನ್ನು ರೆಜುವೆನೇಟ್ ಮಾಡುವಂಥದ್ದಿರ್ಬೋದು. ಈ ರೀತಿಯಾಗಿ ಮಾಡುವಂಥದ್ದು ಅಂದರೆ ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ತದನಂತರ ಏನು ಅಂದರೆ ಅರ್ಬನ್ ಅಗ್ರಿಕಲ್ಚರ್ ಅಂತ ಬಂದಾಗ ಇಲ್ಲಿ ನಾವು ಕಿಚನ್ ಗಾರ್ಡನ್ ಅಂತ ಏನು ಕರಿತೀವಿ ಅದು, ಇಲ್ಲ ರೂಫ್ ಟಾಪ್ ಗಾರ್ಡನ್ಸ್ ಇರ್ಬೋದು, ಇವುಗಳನ್ನು ಮತ್ತಷ್ಟು ಬೆಳೆಸಬೇಕು. ಇದರಿಂದ ಏನಾಗುತ್ತೆ, ಒಂದು ಕಡೆ ಫುಡ್ ಸೆಕ್ಯೂರಿಟಿ ಎನ್ಶೋರ್ ಆಗುತ್ತೆ, ಮತ್ತೊಂದು ಕಡೆ ಸಿಟಿಸನ್ ಎಂಗೇಜ್ಮೆಂಟ್ ಕೂಡ ಇರುತ್ತೆ. ಸೊ ಯಾವಾಗ ನಾಗರಿಕರು ಇವುಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆಟೋಮೆಟಿಕ್ಕಾಗಿ ಇದರ ಕನ್ಸರ್ವೇಷನ್ ಏನಿದೆ, ಸಾಯಿಲ್ ಕನ್ಸರ್ವೇಷನ್ ಏನಿದೆ ಅದು ಈಸಿ ಆಗುತ್ತೆ ಅನ್ನೋದು ನಾವು ತಿಳ್ಕೊಬೇಕು. ಇನ್ನು ನಾವು ಇದು ಗ್ಲೋಬಲ್ ಲೆವೆಲಲ್ಲಿ ಆಯಿತು. ಇನ್ನು ವಿತ್ ರೆಸ್ಪೆಕ್ಟ್ ಟು ಭಾರತಕ್ಕೆ ನಾವು ಬಂದಾಗ, ಭಾರತದಲ್ಲಿ ಇರುವಂತಹ ಅಮೃತ್ ಯೋಜನೆ ಇರ್ಬೋದು, ಇಲ್ಲ ಅಂತಂದರೆ ಸ್ಮಾರ್ಟ್ ಸಿಟೀಸ್ ಇರ್ಬೋದು, ಸ್ಮಾರ್ಟ್ ಸಿಟೀಸ್ ಮಿಷನ್ ಏನಿದೆ ಈ ಮಿಷನ್ ಇರ್ಬೋದು, ಇದೆಲ್ಲನೂ ಏನು ಅರ್ಬನ್ ಡೆವಲಪ್ಮೆಂಟ್ಸ್ ಏನಿದೆ, ಅರ್ಬನ್ ಡೆವಲಪ್ಮೆಂಟ್ ವಿತ್ ಟೆಕ್ನಾಲಜಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ ಮೇಲೆ ಇವೆಲ್ಲನೂ ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಸೊ ಈಗ ಏನು ಮಾಡಬೇಕು ಅಂದರೆ ಈ ಒಂದು ಸ್ಕೀಮ್ಸ್ಗಳಿಂದ ಇದನ್ನು ಪ್ರಾಪರ್ ಇಂಪ್ಲಿಮೆಂಟೇಷನ್ ಮಾಡುವಂಥದ್ದು ಈಗ ಬೇಕಾಗಿರುವಂಥ ಒಂದು ಮುಖ್ಯ ಕೆಲಸ ಅಂತ ಹೇಳ್ಬೋದಾಗುತ್ತೆ. ಸೊ ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗ್ತಾ ಇರೋ ಇನ್ಫಾರ್ಮೇಷನ್. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ತಾಯ್ನಾಡಿನ ರಕ್ಷಣೆಗೆ ಅಂಬೇಡ್ಕರರ ಪ್ರತಿಜ್ಞೆ. ಭಾರತ ಸಂವಿಧಾನದ ಶಿಲ್ಪಿ ಅಂತಲೇ ನಾವು ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಕರಿತೀವಿ. ಸೊ ಅವರ ಮಹಾಪರಿನಿರ್ವಾಣ ದಿನ ಏನಿದೆ, ಮಹಾಪರಿನಿರ್ವಾಣದ ದಿನ ಡಿಸೆಂಬರ್ 6ನೇ ತಾರೀಕಾಗಿದೆ. ಸೊ ಈ ಡಿಸೆಂಬರ್ 6ನೇ ತಾರೀಕು ಅವರ ಮಹಾಪರಿನಿರ್ವಾಣ ದಿನ ಆಗಿರುವಂಥ ಹಿನ್ನೆಲೆಯಲ್ಲಿ ಅವರ ಒಂದು ಪಾತ್ರ ಏನು, ರಾಷ್ಟ್ರೀಯವಾಗಿ ಅವರ ಪಾತ್ರ ಏನು, ಇಂದಿನ ಒಂದು ರಾಜಕೀಯ ಅಥವಾ ಸಾಮಾಜಿಕ ಚರ್ಚೆಗಳ ಮೇಲೆ ಅವರ ಒಂದು ಚಿಂತನೆಗಳು ಯಾವ ರೀತಿಯಾಗಿ ಪರಿಣಾಮ ಬೀರಿವೆ ಅನ್ನೋದನ್ನ ನಾವು ಈ ಒಂದು ಆರ್ಟಿಕಲ್ನಲ್ಲಿ ನೋಡ್ತೀವಿ ಇವತ್ತು. ಸೊ ಇವಾಗ ನಾವು ಇದನ್ನು UPSC ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ನೋಡೋಕ್ಕೆ ಹೋದಾಗ ಅಂಬೇಡ್ಕರ್ ಅವರ ಜೀವನ ಇರ್ಬೋದು, ಅವರ ಒಂದು ಚಿಂತನೆಗಳಿರ್ಬೋದು, ಮತ್ತು ಅವರು ನಮ್ಮ ಒಂದು ಸಂವಿಧಾನದ ರಚನೆಗೆ ನೀಡಿರುವಂಥ ಕೊಡುಗೆ ಏನಿದೆ
ಅವುಗಳ ದೃಷ್ಟಿಯಿಂದ ನಮಗೆ ಈ ಒಂದು ಆರ್ಟಿಕಲ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲಿಗೆ ಈಗಾಗಲೇ ನಾನು ಹೇಳಿರೋ ಥರ 6ನೇ ತಾರೀಕು ಡಿಸೆಂಬರ್ 6ನೇ ತಾರೀಕು ಏನಿದೆ ಇದನ್ನು ನಾವು ಮಹಾಪರಿನಿರ್ವಾಣ ದಿನ ಅಂತ ಆಚರಿಸ್ತೀವಿ. ಯಾಕೆ ಅಂತಂದರೆ ಇದೇ ದಿನ 1956ರಲ್ಲಿ ಅಂಬೇಡ್ಕರ್ ಅವರು ಮಹಾಪರಿನಿರ್ವಾಣ ಹೊಂದಿದ್ರು. ಸೊ ಅದೇ ಒಂದು ಕಾರಣದಿಂದ ಈ ದಿನವನ್ನು ಮಹಾಪರಿನಿರ್ವಾಣ ದಿನ ಅಂತ ನಾವು ಆಚರಿಸ್ತಾ ಇದ್ದೀವಿ. ಸೊ ಇದು ಫಸ್ಟ್ ಪಾಯಿಂಟ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಆ್ಯಂಡ್ ಈ ವರ್ಷ ಏನಿದೆ 2025ನೇದು ಏನು ನಡೀತಾ ಇದೆ ಮಹಾಪರಿನಿರ್ವಾಣ ದಿನ, ಇದು 70ನೇ ಮಹಾಪರಿನಿರ್ವಾಣ ದಿನ ಅಂತ ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇದು ಎರಡನೇದಾಗಿ ಏನು ಅಂತಂದರೆ ಡಾಕ್ಟರ್ ಅಂಬೇಡ್ಕರ್ ಫೌಂಡೇಶನ್ ಏನಿದೆ ಇದು ಕೇಂದ್ರ ಸರ್ಕಾರದ ಒಂದು ಫೌಂಡೇಶನ್ ಆಗಿರುತ್ತೆ. ಸೊ ಇದು ಏನು ನಮ್ಮ ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸಿಂದ ಅದರ ಅಡಿಯಲ್ಲಿ ಬರುತ್ತೆ ಡಾಕ್ಟರ್ ಅಂಬೇಡ್ಕರ್ ಫೌಂಡೇಶನ್. ಸೊ ಈ ಡಾಕ್ಟರ್ ಅಂಬೇಡ್ಕರ್ ಫೌಂಡೇಶನ್ ಏನಿದೆ ರಾಷ್ಟ್ರದ ಹಲವಾರು ಕಡೆ ಈ ಒಂದು ದಿನ ಮಹಾಪರಿನಿರ್ವಾಣದ ದಿನ ರಾಷ್ಟ್ರೀಯ ಶ್ರದ್ಧಾಂಜಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಸೊ ಇಲ್ಲಿ ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಒಂದು ಮಹಾಪರಿನಿರ್ವಾಣದ ದಿನದ ಬಗ್ಗೆ ಗೊತ್ತಿರಬೇಕು. ಎರಡನೇದು ಡಾಕ್ಟರ್ ಅಂಬೇಡ್ಕರ್ ಫೌಂಡೇಶನ್ ಏನಿದೆ, ಈ ಡಾಕ್ಟರ್ ಅಂಬೇಡ್ಕರ್ ಫೌಂಡೇಶನ್ ಎಲ್ಲಿ ಬರುತ್ತೆ, ಮಿನಿಸ್ಟ್ರಿ ಆಫ್ ಸೋಷಿಯಲ್ ಜಸ್ಟಿಸ್ ಅಂಡರಲ್ಲಿ ಬರುತ್ತೆ. ಸೊ ಅದರ ಬಗ್ಗೆ ಕೂಡ ನಮಗೆ ಗೊತ್ತಿರಬೇಕು. ಸೊ ಇದಿಷ್ಟು ಬೇಸಿಕ್ ಪಾಯಿಂಟ್. ಈಗ ನಾವು ಅಂಬೇಡ್ಕರ್ ಅವರ ಜೀವನ ಮತ್ತು ಅವರ ಒಂದು ಮುಖ್ಯ ಪಾತ್ರವೇನು, ಭಾರತದ ಒಂದು ಡೆವಲಪ್ಮೆಂಟ್ ಅಥವಾ ಭಾರತದ ಒಂದು ಇಂಡಿಪೆಂಡೆನ್ಸ್ ಸ್ವಾತಂತ್ರ್ಯ ಒಂದು ಚಳುವಳಿಯಲ್ಲಿ ಇರ್ಬೋದು, ಸ್ವಾತಂತ್ರ್ಯ ನಂತರದ ಒಂದು ದಿನಗಳಲ್ಲಿ ಅವರ ಒಂದು ಕೊಡುಗೆ ಏನು ಅನ್ನೋದನ್ನು ನಾವು ನೋಡೋಣ. ಸೊ ಮೊದಲಿಗೆ ಅಂಬೇಡ್ಕರ್ ಅವರು ಜನಿಸಿದ್ದು 1891ರಲ್ಲಿ ಆ್ಯಂಡ್ ಏಪ್ರಿಲ್ 14 ಇದು ನಮಗೆಲ್ಲ ಗೊತ್ತಿದೆ. ಏಪ್ರಿಲ್ 14 1891ನಲ್ಲಿ ಅವರು ಜನಿಸಿದ್ದು. ಸೊ ಇವರು ಅರ್ಥಶಾಸ್ತ್ರಜ್ಞರು ಹೌದು, ಸಮಾಜ ಸುಧಾರಕರಾಗಿ ಕೂಡ ವರ್ಕ್ ಮಾಡಿದ್ದಾರೆ, ರಾಜಕಾರಣಿಯಾಗಿ ಕೂಡ ಇದ್ದಾರೆ, ಆ್ಯಂಡ್ ಭಾರತದ ಮೊದಲ ಕಾನೂನು ಸಚಿವರಾಗಿ ಕೂಡ ಇವರು ಕೆಲಸವನ್ನು ಮಾಡಿದ್ದಾರೆ. ಆ್ಯಂಡ್ ಆಲ್ಸೋ ನಮ್ಮ ಒಂದು ಸಂವಿಧಾನದ ಒಂದು ಏನು ಕಾನ್ಸ್ಟಿಟ್ಯೂಷನನ್ನು ಡ್ರಾಫ್ಟಿಂಗ್ ಕಮಿಟಿ ಏನಿದೆ ಅದರ ಒಂದು ಮುಖ್ಯಸ್ಥರು ಕೂಡ ಇವರು ಆಗಿದ್ದರು ಅನ್ನೋದು ನಮಗೆ ಈಗಾಗಲೇ ಗೊತ್ತಿದೆ. ಇನ್ನು ಇವರ ಮುಖ್ಯ ಹೋರಾಟ ಒಂದು ಅಸ್ಪೃಶ್ಯತೆಯ ವಿರುದ್ಧವಾಗಿ ಏನು ಅನ್ಟಚಬಿಲಿಟಿಯನ್ನು ಹೋಗಲಾಡಿಸಿದ್ರು, ದಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ಅಂಬೇಡ್ಕರ್ ಅಂತ ಹೇಳ್ಬೋದು. ಮತ್ತು ಶಿಕ್ಷಣದ ಮೂಲಕ ಸಶಕ್ತೀಕರಣ ಮಾಡಿದ್ದಿರ್ಬೋದು, ಇಲ್ಲ ಮಹಿಳೆಯರ ಹಕ್ಕುಗಳಿಗೆ ಓಡಾಡಿದ್ದಿರ್ಬೋದು, ಕಾರ್ಮಿಕರ ಹಕ್ಕುಗಳಿಗೆ ಓಡಾಡಿದ್ದಿರ್ಬೋದು, ರೈತರ ಹಕ್ಕುಗಳಿಗೆ ಹೋರಾಡಿದ್ದಿರ್ಬೋದು. ಇವೆಲ್ಲದಕ್ಕೂ ಅಂಬೇಡ್ಕರ್ ಅವರು ತಮ್ಮ ಒಂದು ಜೀವನವನ್ನೇ ಮೀಸಲಾಗಿಟ್ಟಿದ್ರು ಅಂತ ಹೇಳ್ಬೋದಾಗತ್ತೆ. ತದನಂತರ 1956ರಲ್ಲಿ ಅವರು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ದು. ಈ ಏನು ಹುಟ್ಟಿದಾಗಿಂದ ಅವರು ಅನುಭವಿಸಿದಂಥ ಅಸ್ಪೃಶ್ಯತೆಯ ಒಂದು ನೋವಿನಿಂದ ಅವ್ರು ಏನು ಮಾಡಿದ್ರು ಅಂತಂದರೆ ಬೌದ್ಧ ಧರ್ಮಕ್ಕೆ ಪರಿವರ್ತನೆಗೊಂಡ್ರು. ಸೊ ಬೌದ್ಧ ಧರ್ಮ ಏನು ಮಾಡುತ್ತೆ, ಎಲ್ಲರನ್ನೂ ಈಕ್ವಲ್ ಆಗಿ ನೋಡುತ್ತೆ, ಎಲ್ಲರನ್ನೂ ಸಮಾನರು ಅನ್ನುವಂಥ ಹಾಗೆ ನೋಡುವಂಥ ಕಾರಣ ಬೌದ್ಧ ಧರ್ಮದ ಒಂದು ಏನು ಫೀಚರ್ಸ್ಗಳಿವೆ ಅವುಗಳು ಇಷ್ಟವಾಗಿ ಅವರು ಬೌದ್ಧ ಧರ್ಮಕ್ಕೆ ಪರಿವರ್ತನೆ ಆದರು. ಇನ್ನು ನಾವು ಸಂವಿಧಾನದ ಬಗ್ಗೆ ಹೋದಾಗ ಅಂಬೇಡ್ಕರ್ ಅವರ ದೃಷ್ಟಿಕೋನ ಯಾವ ರೀತಿಯಾಗಿತ್ತು, ಸಂವಿಧಾನವನ್ನು ರಚಿಸುವಾಗ ಅವರ ಒಂದು ದೃಷ್ಟಿಕೋನ ಏನು ಅಂತ ನಾವು ನೋಡಬೇಕಾಗತ್ತೆ. ಸೊ ಈಗ ನಮ್ಗೆ ಗೊತ್ತಿರೋ ಹಾಗೇನೆ ಕಾನ್ಸ್ಟಿಟ್ಯೂಷನಲ್ಲಿರುವಂಥ ಫಂಡಮೆಂಟಲ್ ರೈಟ್ಸ್ ಇರ್ಬೋದು. ಫಂಡಮೆಂಟಲ್ ರೈಟ್ಸಲ್ಲಿ ಏನು ಬರುತ್ತೆ, ಆರ್ಟಿಕಲ್ 17 ಟಾಕ್ಸ್ ಅಬೌಟ್ ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯನ್ನು ಹೋಗಲಾಡಿಸ್ಬೇಕು ಅಥವಾ ರೈಟ್ ಅಗೇನ್ಸ್ಟ್ ಅನ್ಟಚಬಿಲಿಟಿ ಇರ್ಬೋದು, ಇಲ್ಲ ಅಂತಲೇ ಪಾಸಿಟಿವ್ ಡಿಸ್ಕ್ರಿಮಿನೇಷನ್, ನಮ್ಮ ಒಂದು ರಿಸರ್ವೇಷನ್ ಪ್ರಾವಿಷನ್ಸ್ ಏನು ಕೊಟ್ಟಿದ್ದಾರೆ ಅದಿರ್ಬೋದು. ಇವುಗಳೆಲ್ಲನೂ ನೀಡುವುದರಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಏನಿದೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಆಫ್ ಹಿಮ್ ಈಗಲೂ ಕೂಡ ನಾವು ಆ ರಿಸರ್ವೇಷನನ್ನು ಫಾಲೋ ಮಾಡ್ಕೊಬರ್ತೀವಿ. ಎಸ್, ದೆರ್ ಆರ್ ಅದರ್ ಏನಂತೀವಿ ಡಿಸ್ಕಷನ್ಸ್ ಅಬೌಟ್ ರಿಸರ್ವೇಷನ್ಸ್, ಬಟ್ ಅಟ್ ದ ಸೇಮ್ ಟೈಮ್ ಅವರು ನೀಡಿದಂಥ ಆಗಿನ ಕಾಲಕ್ಕೆ ಬೇಕಾದಂಥ ರಿಸರ್ವೇಷನ್ ಏನಿತ್ತು ಅದನ್ನು ನೀಡಿದ್ರಿಂದ ಏನು ಹಿಂದುಳಿದ ಸಮುದಾಯಗಳು ಏನಿದ್ದಾವೆ ಇವುಗಳ ಒಂದು ಪ್ರಗತಿಗೆ ಅವರು ಕಾರಣರಾದರು ಅಂತಲೇ ಹೇಳ್ಬೋದು. ಮತ್ತು ಅವರ ವಿಷನನ್ನು ನಾವು ನೋಡೋಕ್ಕೋದ್ರೆ ಕೇವಲ ಪೊಲಿಟಿಕಲ್ ಡೆಮೋಕ್ರಸಿ ಮಾತ್ರ ಸಾಲೋದಿಲ್ಲ. ಒಂದು ದೇಶ ಅಂತ ಬಂದಾಗ ರಾಜಕೀಯವಾಗಿ ಪ್ರಜಾಪ್ರಭುತ್ವ ಇದ್ದರೆ ಸಾಲೋದಿಲ್ಲ. ಬದಲಿಗೆ ಆ ಒಂದು ಸಮಾಜ ಇದೆ ಅಂತಾನೆ, ಒಂದು ದೇಶದ ಸಮಾಜದಲ್ಲಿ ಲಿಬರ್ಟಿ ಇರಬೇಕು, ಈಕ್ವಾಲಿಟಿ ಇರಬೇಕು, ಬ್ರದರ್ಹುಡ್ ಇರಬೇಕು, ಅದು ಫ್ರೆಟರ್ನಿಟಿ ಇರಬೇಕು. ಇದರಿಂದ ಏನಾಗುತ್ತೆ ಅಂದರೆ ಸೋಷಿಯಲ್ ಡೆಮೋಕ್ರಸಿ, ಸಾಮಾಜಿಕ ಪ್ರಜಾಪ್ರಭುತ್ವ ಎನ್ಶೋರ್ ಆಗುತ್ತೆ. ಸೊ ನಾಟ್ ಓನ್ಲಿ ಪೊಲಿಟಿಕಲ್ ಡೆಮೋಕ್ರಸಿ ಬಟ್ ಅ ನೇಷನ್ ಆಲ್ಸೋ ನೀಡ್ ಸೋಷಿಯಲ್ ಡೆಮೋಕ್ರಸಿ ಅನ್ನುವಂಥದ್ದು ಇವರ ಒಂದು ನಿಲುವಾಗಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇದೆಲ್ಲದರ ಜೊತೆಗೆ ಸಂವಿಧಾನನ ಒಂದು ಸೋಷಿಯಲ್ ಕಾಂಟ್ರಾಕ್ಟ್ ಆಗಿ ನೋಡಿದ್ರು ಅಂಬೇಡ್ಕರ್ ಅವರು. ಅಂದರೆ ಏನು ಅಂತಂದರೆ ಈಗ ಪೀಡಿತ ಸಮುದಾಯಗಳೇನಿದೆ ಅವರ ಒಂದು ರೆಸ್ಪೆಕ್ಟ್ ಇರ್ಬೋದು, ಅವರ ಒಂದು ಡಿಗ್ನಿಟಿ ಇರ್ಬೋದು, ಅವರಿಗೆ ಒದಗಬೇಕಾಗಿರುವಂಥ ನ್ಯಾಯವನ್ನು, ಅವಕಾಶಗಳು ಇವೆಲ್ಲ ಸಿಗುವಂತೆ ಅವರು ನಮ್ಮ ಒಂದು ಸಂವಿಧಾನವನ್ನು ಸೃಷ್ಟಿಸಿದ್ದಾರೆ ಅಥವಾ ವಿನ್ಯಾಸ ಮಾಡಿದ್ದಾರೆ ಅಂತ ಹೇಳ್ಬೋದಾಗುತ್ತೆ.
ಸೊ ಇದಿಷ್ಟು ಹೇಗೆ ಅವರ ಒಂದು ಥಾಟ್ಸ್, ಅವರ ಒಂದು ಚಿಂತನೆಗಳು ಯಾವ ರೀತಿಯಾಗಿ ನಮ್ಮ ಸಂವಿಧಾನವನ್ನು ಅಥವಾ ಸಂವಿಧಾನದ ಒಂದು ಬೆಳವಣಿಗೆಗೆ ಕಾರಣವಾಯಿತು ಅಂತ ನೋಡಿದ್ವಿ. ಈಗ ಅದೇ ಒಂದು ಅವರ ಒಂದು ಚಿಂತನೆ ಏನಿದೆ, ಆ ಚಿಂತನೆ ಇಂದಿನ ಸಮಾಜಕ್ಕೆ ಯಾವ ರೀತಿಯಾಗಿ ಒಪ್ಕೊಳ್ಳುತ್ತೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಈ ಒಂದು ಆರ್ಟಿಕಲ್ನಲ್ಲಿ ಏನು ಸ್ಟ್ರೆಸ್ ಮಾಡಿದ್ದಾರೆ ಅಂತಂದರೆ, ಈಗ ದೇಶದ ರಕ್ಷಣೆ ಇರ್ಬೋದು, ಇಲ್ಲಾಂದರೆ ಯುನಿಟಿ ಏನಿದೆ ಅದಕ್ಕೆ, ಇಲ್ಲ ಬಲಹೀನರ ಹಕ್ಕುಗಳ ರಕ್ಷಣೆ, ಇವುಗಳ ದೃಷ್ಟಿಕೋನದಲ್ಲಿ ಅಂಬೇಡ್ಕರ್ ಅವರ ಚಿಂತನೆ ಯಾವ ರೀತಿಯಾಗಿ ಬಲವಾಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ. ಅಂದರೆ ಈಗ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಇರ್ಬೋದು, ಇಲ್ಲ ಎಕನಾಮಿಕ್ ಇನ್ಇಕ್ವಾಲಿಟಿ ಇರ್ಬೋದು, ಕಮ್ಯುನಲ್ ಟೆನ್ಷನ್ಸ್ ಏನಿದೆ, ಇಂದಿಗೂ ಇವೆಲ್ಲನೂ ನಡೀತಾನೆ ಇದೆ. ಅಂದರೆ ಎಕನಾಮಿಕ್ ಇನ್ಇಕ್ವಾಲಿಟಿ ಇದೆ, ಟಾಪ್ 1% ಏನಿದ್ದಾರೆ, 99% ಆಫ್ ದ ಮೋರ್ ದೆನ್ 90% ಆಫ್ ದ ವೆಲ್ತ್ ಏನಿದೆ ಅದು ಬರೀ ಟಾಪ್ 1% ಅವ್ರ ಹತ್ರನೇ ಇದೆ. ಸೊ ಎಕನಾಮಿಕ್ ಇನ್ಇಕ್ವಾಲಿಟಿ, ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಈಗಲೂ ಇದೆ. ಯಾಕೆ ಅಂತಂದರೆ ಈಗಲೂ ಅಂತರ್ಜಾತಿ ವಿವಾಹ ಆದರೆ ಏನು ಆನರ್ ಕಿಲ್ಲಿಂಗ್ಗಳಾಗ್ತವೆ ಅವುಗಳನ್ನು ನಾವು ನೋಡ್ಬೋದು. ಕಮ್ಯುನಲ್ ಟೆನ್ಷನ್ಸ್ ನಡೀತಾ ಇದೆ. ಅಂದರೆ ಈಗ ಒಂದು ಧರ್ಮ ಇನ್ನೊಂದು ಧರ್ಮದ ವಿರುದ್ಧ ನಡುತ್ತಾ ಇರುವಂತಹ ಜಗಳಗಳಿರ್ಬೋದು, ಇದೆಲ್ಲನೂ ಈ ಇಂದಿನ ದಿನದವರೆಗೂ ನಡ್ಕೊಂಡೇ ಬರ್ತದೆ. ಡಿಸ್ಪೈಟ್ ಆಫ್ ಆಲ್ ದ ಪ್ರಾವಿಷನ್ಸ್ ಇನ್ ದ ಕಾನ್ಸ್ಟಿಟ್ಯೂಷನ್ ಈಗಲೂ ನಾವು ಈ ರೀತಿಯಾದ ಒಂದು ಸಾಮಾಜಿಕ ಕಳಂಕಗಳನ್ನು ನೋಡ್ಬೋದಾಗ್ತಾ ಇದೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಚಿಂತನೆಗಳು, ಈಗ ಫಾರ್ ಎಕ್ಸಾಂಪಲ್ ಈಕ್ವಾಲಿಟಿ ಬಿಫೋರ್ ಲಾ ಇರ್ಬೋದು, ಇಲ್ಲ ಅಂತಂದರೆ ಧರ್ಮ ಸ್ವಾತಂತ್ರ್ಯತೆ ಇರ್ಬೋದು, ಅಂದರೆ ಏನು ರಿಲಿಜಿಯಸ್ ಇಂಡಿಪೆಂಡೆನ್ಸ್ ಇದೆ. ಈಗ ನನಗೆ ಯಾವ ಒಂದು ರಿಲಿಜನ್ ಇಷ್ಟ ಆದರೆ ಆ ರಿಲಿಜನನ್ನು ನಾನು ಫಾಲೋ ಮಾಡ್ಬೋದು, ಇಲ್ಲ ನಮ್ಮ ಮನೆಯಲ್ಲಿ ಬೇರೆ ಯಾವುದೋ ರಿಲಿಜನ್ ಇಷ್ಟ ಆದರೆ ಅವರು ಅದನ್ನು ಫಾಲೋ ಮಾಡುವಂಥದ್ದು. ಸೊ ಇದು ರಿಲಿಜಿಯಸ್ ಇಂಡಿಪೆಂಡೆನ್ಸ್. ಸೊ ರಿಲಿಜಿಯಸ್ ಇಂಡಿಪೆಂಡೆನ್ಸ್ ಇರ್ಬೋದು, ಮತ್ತು ಏನು ರಿಸರ್ವೇಷನ್ ರಿವ್ಯೂಗಳನ್ನು ನಡೀತಾರೆ, ಇಲ್ಲ ಕಾಸ್ಟ್ ಸೆನ್ಸಸ್ ಇರ್ಬೋದು, ರಿಲಿಜಿಯಸ್ ಕನ್ವರ್ಷನ್ಗಳಿರ್ಬೋದು, ಇದೆಲ್ಲ ಏನಿದೆ ಇವೆಲ್ಲಕ್ಕೂ ಅಂಬೇಡ್ಕರ್ ಅವರ ಸೋಷಿಯಲ್ ಡೆಮೋಕ್ರಸಿ ಕಾನ್ಸೆಪ್ಟ್ ಏನಿದೆ ಇದನ್ನು ಒಂದು ಲೆನ್ಸ್ ಆಗಿ ಬಳಸ್ಬೋದು. ಸೊ ಅವರ ಒಂದು ಸೋಷಿಯಲ್ ಡೆಮೋಕ್ರಸಿ ಕಾನ್ಸೆಪ್ಟನ್ನು ಇಟ್ಕೊಂಡು ಈಗಿರುವಂತಹ ಪ್ರಾಬ್ಲಮ್ಸ್ಗಳನ್ನು ನಾವು ನೋಡಿದ್ರೆ ಅದಕ್ಕೆ ಬೇಕಾಗಿರುವಂಥ ಸೊಲ್ಯೂಷನ್ಸ್ಗಳು ಸಿಗ್ತವೆ ಅನ್ನೋದನ್ನ ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಅವರು ಕಾಸ್ಟ್ ಡಿಸ್ಕ್ರಿಮಿನೇಷನನ್ನು ಮಾಡಬಾರ್ದು ಅಂತ ಹೇಳಿದರು ಅಲ್ವಾ. ಸೊ ಅದೇ ಲೆನ್ಸನ್ನೇ ನಾವು ಈಗ ಹಾಕ್ಕೊಂಡ್ರೆ, ಅಂದರೆ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಈಗ ನಡೀತಾ ಇದೆ. ಈಗ ಮೇಲು ಕೀಳು ಅನ್ನೋದು ಈಗಲೂ ಇದೆ. ಈಗಲೂ ನಾವು ಹಳ್ಳಿ ಕಡೆ ಹೋದರೆ ಕೆಲವು ಜನರನ್ನು ದೇವಾಲಯಗಳ ಒಳಗೆ ಬಿಡದೇ ಇರೋವಂಥದ್ದು ಇರ್ಬೋದು. ಸೊ ಇವನ್ನೆಲ್ಲ ಆ ಒಂದು ಸೋಷಿಯಲ್ ಡೆಮೋಕ್ರಸಿ ಆ್ಯಂಗಲಲ್ಲಿ ನಾವು ನೋಡಿದಾಗ ಏನಾಗುತ್ತೆ ಅಂತಂದರೆ ಆ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಬೋದು. ಎಲ್ಲರೂ ಮಾನವರು, ಎಲ್ಲರಿಗೂ ಸಮಾನವಾದ ಹಕ್ಕು ಇದೆ ಅನ್ನುವಂಥ ಒಂದು ಆ್ಯಂಗಲಲ್ಲಿ ನೋಡಿದಾಗ ಈ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಪ್ರಾಬ್ಲಮೇ ಸಾಲ್ವ್ ಆಗುತ್ತೆ. ಸೊ ಇಲ್ಲಿ ಹೇಳ್ತಾ ಇರೋದು ಅಷ್ಟೇ, ಈಗಿರುವಂಥ ಒಂದು ಸೊಸೈಟಲ್ ಪ್ರಾಬ್ಲಮ್ಸ್ ಏನಿದೆ ಆ ಪ್ರಾಬ್ಲಮ್ಸ್ಗೆ ಅಂಬೇಡ್ಕರ್ ಅವರ ಸೋಷಿಯಲ್ ಡೆಮೋಕ್ರಸಿ ಅನ್ನುವಂತಹ ಒಂದು ಲೆನ್ಸನ್ನು ಹಾಕ್ಕೊಂಡು ನೋಡಿದಾಗ ನಮಗೆ ಬೇಕಾದಂಥ ಸೊಲ್ಯೂಷನ್ ಸಿಗುತ್ತೆ ಅನ್ನುವಂಥದ್ದು ನಾವು ಇಲ್ಲಿ ತಿಳ್ಕೊಬೇಕು. ಸೊ ಒಟ್ಟಾರೆಯಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇರೋದು ಇಷ್ಟೇ. ಅಂಬೇಡ್ಕರ್ ಅವರ ಒಂದು ಸ್ಮರಣೆ ಅಂದರೆ ಕೇವಲ ಒಂದು ದಿನ ಆಚರಣೆಯಾಗಿ ಮಾಡೋದಕ್ಕೆ ಬದಲಾಗಿ ಅವರ ಒಂದು ಚಿಂತನೆಗಳೇನಿವೆ ಆ ಚಿಂತನೆಗಳನ್ನು ಮತ್ತು ನಮ್ಮ ಒಂದು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ಗಳು ಏನಿದೆ ಇವುಗಳನ್ನು ನಮ್ಮ ದಿನನಿತ್ಯದ ಲೈಫಲ್ಲಿ ಹಾಕ್ಕೊಳ್ಬೇಕು, ಬಳಸ್ಕೋಬೇಕು. ಸೊ ಇದರಿಂದ ಏನಾಗುತ್ತೆ, ಸಮಾಜದ ಹಲವಾರು ಪ್ರಾಬ್ಲಮ್ಗಳು ಕಡಿಮೆ ಆಗುತ್ತೆ. ಸೊ ಅವರ ಒಂದು ಪೊಲಿಟಿಕಲ್ ಡೆಮೋಕ್ರಸಿ ಕ್ಯಾನ್ ನಾಟ್ ಸರ್ವೈವ್ ವಿತೌಟ್ ಸೋಷಿಯಲ್ ಡೆಮೋಕ್ರಸಿ ಅನ್ನುವಂಥ ಥಾಟ್ ಏನಿದೆ, ಅನ್ನುವಂಥ ಚಿಂತನೆ ಏನಿದೆ, ಸೊ ಅದನ್ನು ನಾವು ಅಳವಡಿಸ್ಕೋಬೇಕು ನಮ್ಮ ಒಂದು ದಿನನಿತ್ಯದ ಒಂದು ಜೀವನದಲ್ಲಿ. ಇದರಿಂದ ನಮ್ಮ ಸಮಾಜದ ಪ್ರಾಬ್ಲಮ್ಸ್ಗಳು ಕಡಿಮೆ ಆಗುತ್ತೆ ಆ್ಯಂಡ್ ಸೋಷಿಯಲ್ ಡೆಮೋಕ್ರಸಿ ಎನ್ಶೋರ್ ಆಗುತ್ತೆ ಅನ್ನುವಂಥದ್ದು ನಾವು ಇಲ್ಲಿ ತಿಳ್ಕೊತಾ ಇರುವುದು. ಈಗ ಮುಂದಿನ ಆರ್ಟಿಕಲ್ ನೋಡೋಣ. BWSSB ವಿನ್ಸ್ ಅವಾರ್ಡ್ ಫಾರ್ ವಾಟರ್ ಮ್ಯಾನೇಜ್ಮೆಂಟ್, ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಗೆ ಪ್ರಶಸ್ತಿ ಪ್ರದಾನ. ಸೊ ಮೊದಲಿಗೆ ಈ ಒಂದು BWSSB ಏನಿದೆ, BWSSಗೆ ದೊರೆತಿರುವಂಥ ಒಂದು ಅವಾರ್ಡ್ ಯಾವುದು ಅಂತ ನಾವು ತಿಳ್ಕೊಬೇಕು. ಸೊ ಆ ಅವಾರ್ಡ್ನ ಹೆಸರು ಬಂದು ಜಿಯೋಸ್ಪೇಷಿಯಲ್ ಎಕ್ಸಲೆನ್ಸ್ ಅವಾರ್ಡ್ ಫಾರ್ ವಾಟರ್ ಮ್ಯಾನೇಜ್ಮೆಂಟ್. ಸೊ ಜಿಯೋಸ್ಪೇಷಿಯಲ್ ಎಕ್ಸಲೆನ್ಸ್ ಅವಾರ್ಡ್ ಫಾರ್ ವಾಟರ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಇದು ಮೊದಲನೇದು. ತದನಂತರ ಏನು ಗೊತ್ತಿರಬೇಕು ಅಂದರೆ ಯಾವ ಒಂದು BWSSBಗೆ ಯಾವ ಒಂದು ಇನಿಷಿಯೇಟಿವ್ಗೆ ಈ ಅವಾರ್ಡ್ ದೊರೆತಿದೆ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ ಯಾವ ಒಂದು ಅವಾರ್ಡ್ ಅಂತ ಅಂದರೆ ಜಿಯೋಸ್ಪೇಷಿಯಲ್ ಎಕ್ಸಲೆನ್ಸ್ ಅವಾರ್ಡ್ ಫಾರ್ ವಾಟರ್ ಮ್ಯಾನೇಜ್ಮೆಂಟ್ ಅನ್ನುವಂತಹ ಒಂದು ಅವಾರ್ಡ್ ದೊರೆತಿದೆ. ಸೊ ಮೊದಲಿಗೆ BWSSBಗೆ ಯಾವ ಅವಾರ್ಡ್ ಗೊತ್ತಾಯಿತು. ಸೊ ಯಾವ ಇನಿಷಿಯೇಟಿವ್ಗೆ ಈ ಅವಾರ್ಡ್ ಬಂದಿದೆ ಅಂದರೆ BWSSBನ ಜಲಪಥ ಅನ್ನುವಂತಹ ಯೋಜನೆಗೆ ಈ ಒಂದು ಅವಾರ್ಡ್ ಬಂದಿದೆ. ಸೊ ಏನು ಈ ಜಲಪಥ ಯೋಜನಾ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್. ಈ ಎಂಟೈರ್ ಆರ್ಟಿಕಲ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡ್ತಾ ಇದ್ದೀವಿ. ಸೊ ಏನು ಈ ಜಲಪಥ ಯೋಜನೆ ಅಂತ ಬಂದಾಗ ಇದು ಜಲಪಥ ಯೋಜನೆ ಅಡಿಯಲ್ಲಿ ಜಿಯೋಸ್ಪೇಷಿಯಲ್ ಮ್ಯಾಪಿಂಗನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಜಿಯೋಸ್ಪೇಷಿಯಲ್ ಮ್ಯಾಪಿಂಗ್ ಮಾಡಿದಾಗ ಏನಾಗುತ್ತೆ ಅಂತಂದರೆ
ಎಲ್ಲ ಒಂದು ಲ್ಯಾಂಡ್ ರೆಕಾರ್ಡ್ಸ್ ಏನಿರುತ್ತೆ ಇದನ್ನು ಡಿಜಿಟಲೀಕರಣ ಆಗುತ್ತೆ. ಸೊ ದೇ ಆರ್ ಕನ್ವರ್ಟಿಂಗ್ ದ ಮ್ಯಾನ್ಯುವಲ್ ಲ್ಯಾಂಡ್ ರೆಕಾರ್ಡ್ಸ್ ಏನಿದೆ ಅದನ್ನ ಡಿಜಿಟಲೈಸ್ ಮಾಡ್ತಾ ಇದ್ದಾರೆ. ಸೊ ದಟ್ ಒಂದು ಕಡೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು, ಓನರ್ಸನ್ನು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು, ಯಾವುದೇ ರೀತಿಯಾದ ಒಂದು ಕರಪ್ಷನ್ ನಡೀದೇ ಇರೋ ಥರ ನೋಡ್ಕೋಬೋದು. ಮತ್ತು ಮೂರನೇದಾಗಿ ಏನು ಅಂತಂದರೆ ರಿಯಲ್ ಟೈಮ್ ಡೇಟಾ ಇಂಟಿಗ್ರೇಷನ್ ಆಗ್ತಾ ಇರುತ್ತೆ. ಸೊ ಆಗಿಂದಾಗೆ ಏನಾದ್ರು ಚೇಂಜಸ್ ಆಗ್ತಾ ಇದೆ ಅಂತಂದರೆ ಆ ಚೇಂಜಸನ್ನು ಅದು ಅಪ್ಡೇಟ್ ಮಾಡ್ತಾ ಇರುತ್ತೆ. ಸೊ ಅಪ್ ಟು ಡೇಟ್ ಇರುವಂಥ ಒಂದು ರೆಕಾರ್ಡ್ ಆಗಿರುತ್ತೆ ಅನ್ನುವಂಥ ಕಾರಣ. ಆ್ಯಂಡ್ ಯಾಕೆ ಈ ಒಂದು ಜಲಪಥ ಯೋಜನೆ ಅಂತ ನಾವು ನೋಡಿದ್ರೆ, ಈಗ ಬೆಂಗಳೂರು ನಗರ ಏನಿದೆ, ಬೆಂಗಳೂರು ನಗರ ವೇಗವಾಗಿ ಬೆಳೀತಾ ಇದೆ. ಸೊ ವೇಗವಾಗಿ ಬೆಳೀತಾ ಇದೆ ಅನ್ನುವಾಗ ಅಲ್ಲಿ ಏನಾಗುತ್ತೆ, ಅದರ ಒಂದು ರೆಕಾರ್ಡ್ಸ್ ಏನಿರುತ್ತೆ, ಯಾವುದೇ ರೀತಿಯಾದ ಒಂದು ಆಸ್ತಿ ಪತ್ರಗಳೇನಿರ್ತವೆ ಇವುಗಳನ್ನು ಸರಿಯಾಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಬೇಕಾಗಿರುವಂಥ ಸೊಲ್ಯೂಷನ್ ಏನು, ಒಂದು ಟೆಕ್ನಿಕಲ್ ಸೊಲ್ಯೂಷನ್ ಇರಬೇಕು, ಮತ್ತೊಂದು ಸೈಂಟಿಫಿಕ್ ಆಗು ಕೂಡ ಇರಬೇಕು. ಸೊ ಈ ಒಂದು ಜಲಪಥ ಯೋಜನೆಯಲ್ಲಿ ಈ ಟೆಕ್ನಿಕಲ್ ಸೊಲ್ಯೂಷನ್ನು ಇಂಟಿಗ್ರೇಟ್ ಆಗಿದೆ, ಸೈಂಟಿಫಿಕ್ ಸೊಲ್ಯೂಷನ್ನು ಇಂಟಿಗ್ರೇಟ್ ಆಗಿದೆ. ಸೊ ಎರಡನ್ನೂ ಇಂಟಿಗ್ರೇಟ್ ಮಾಡಿ ಟೆಕ್ನಿಕಲ್ ಮತ್ತು ಸೈಂಟಿಫಿಕ್ ವೇಯಲ್ಲಿ ಈ ಒಂದು ನೀರು ಸರಬರಾಜಿನ ನಿರ್ವಹಣೆ ಏನಿದೆ ಇದನ್ನು ಮೇಂಟೈನ್ ಮಾಡುವಂಥದ್ದು ಈ ಜಲಪಥ ಯೋಜನೆಯ ಉದ್ದೇಶ ಆಗಿದೆ. ಸೊ ಇಷ್ಟು ನಮಗೆ ಈ ಒಂದು ಆರ್ಟಿಕಲ್ನಲ್ಲಿ ತಿಳಿಬೇಕಾಗಿರುವ ಇನ್ಫಾರ್ಮೇಷನ್ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಸೆಪ್ಟೆಂಬರ್ 13 ಮಹಿಳಾ ನೌಕರರ ದಿನ CM. ಸೊ ಈ ಒಂದು ಆರ್ಟಿಕಲ್ ಕೂಡ ಎಂಟೈರ್ಲಿ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಅಷ್ಟೇ ನಾವು ನೋಡ್ತಾ ಇರೋದು. ಬೇಸಿಕ್ ಏನಿದೆ ಅಂತ ಜನರಲ್ ನಾಲೆಜ್ಗಾಗಿ ಈ ಒಂದು ಆರ್ಟಿಕಲ್ನ ನೋಡ್ತಾ ಇದ್ದೀವಿ. ಸೊ ಇನ್ನು ಮುಂದೆ ಸೆಪ್ಟೆಂಬರ್ 13ನೇ ತಾರೀಕನ್ನು ನಾವು ಮಹಿಳಾ ನೌಕರರ ದಿನವಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಥವಾ ಆಚರಿಸ್ತೀವಿ ಅನ್ನುವಂಥ ಒಂದು ಹೇಳಿಕೆಯನ್ನು CM ಅವರು ನೀಡಿದ್ದಾರೆ. ಸೊ ಏನಕ್ಕೆ ಸೆಪ್ಟೆಂಬರ್ 13ನೇ ತಾರೀಕು ಅಂತಂದರೆ, ಏನು ಮಹಿಳೆಯರು ಕರ್ನಾಟಕ ರಾಜ್ಯದ ಒಂದು ಆಡಳಿತ ಏನು ಇದೆ ಅದಕ್ಕೆ ಮಹನೀಯವಾಗಿ ಅವರ ಕೊಡುಗೆ ಹೆಚ್ಚಾಗ್ತಾ ಇದೆ ಒಂದು ಕಡೆ. ತದನಂತರ ಏನು ಅಂತಂದರೆ ನೌಕರಿಗಳಲ್ಲಿ ಕೆಲಸಗಳಲ್ಲಿ ನಾವು ನೋಡಿದ್ರೂ ಕೂಡ ವಿಮೆನ್ ಪಾರ್ಟಿಸಿಪೇಷನ್ ಹೆಚ್ಚಾಗ್ತಾ ಇದೆ. ಸೊ ಈ ಎಲ್ಲ ಒಂದು ಡೆವಲಪ್ಮೆಂಟ್ಸನ್ನು ಗುರುತಿಸೋದಕ್ಕೋಸ್ಕರ ಸೆಪ್ಟೆಂಬರ್ 13ನೇ ತಾರೀಕನ್ನು ಮಹಿಳಾ ನೌಕರರ ದಿನ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ CM ಅವರು ಹೇಳಿದ್ದಾರೆ. ಬಟ್ ಆ ದಿನವನ್ನು ನಾವು ಗೌರ್ಮೆಂಟ್ ಹಾಲಿಡೇ ಅಂತ ಡಿಕ್ಲೇರ್ ಮಾಡಲ್ಲ, ಬಟ್ ಸ್ಟಿಲ್ ನಾವು ಆ ದಿನವನ್ನು ಮಹಿಳಾ ನೌಕರರ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಇದು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಒಂದು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನಾವು ನೋಡಿದಾಗ ಇದನ್ನ ಡೈರೆಕ್ಟಾಗಿ ಕ್ವೆಶನ್ ಕೇಳ್ಬೋದು. ಲೈಕ್ ಏನಂತ ಡಿಕ್ಲೇರ್ ಮಾಡಿದಾರಲ್ಲ ಮಹಿಳಾ ನೌಕರರ ದಿನ, ಯಾವ ಒಂದು ದಿನವನ್ನು ಮಹಿಳಾ ನೌಕರರ ದಿನ ಅಂತ ಡಿಕ್ಲೇರ್ ಮಾಡಿದ್ದಾರೆ ಅಂತ. ಇದು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ನೋಡಿದ್ರೆ. ವಿತ್ ರೆಸ್ಪೆಕ್ಟ್ ಟು ಮೇನ್ಸ್ ನೋಡೋಕೆ ಹೋದಾಗ ನಮಗೆ ಎಲ್ಲಿ ಮಹಿಳಾ ಸಬಲೀಕರಣ ಕ್ವೆಶನ್ ಏನಿದೆ, ವಿಮೆನ್ ಎಂಪವರ್ಮೆಂಟ್ ಕ್ವೆಶನ್ ಏನಿದೆ, ಅಲ್ಲಿ ನಾವು ಈ ಒಂದು ಏನಿದೆ ಇದನ್ನು ನಾವು ಯೂಸ್ ಮಾಡ್ಕೋಬೋದಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ಆನ್ಸರ್ ರೈಟಿಂಗ್. ಆ ಒಂದು ದೃಷ್ಟಿಯಲ್ಲಿ ನಾವು ಈ ಆರ್ಟಿಕಲ್ನ ನೋಡಿದ್ದೀವಿ. ಮುಂದಿನ ಆರ್ಟಿಕಲ್ ನೋಡೋಣ. ಸ್ಟೇಟ್ ಕ್ಯಾಬಿನೆಟ್ ಅಪ್ರೂವ್ಸ್ ಬಿಲ್ ಟು ಪ್ರಿವೆಂಟ್ ಪ್ರಮೋಷನ್ ಆಫ್ ಹೇಟ್ ಸ್ಪೀಚ್, ಹೇಟ್ ಕ್ರೈಮ್ಸ್. ಈಗ ಬರ್ತಾ ಇರುವಂಥ ಬೆಳಗಾವಿ ಅಧಿವೇಶನದಲ್ಲಿ ಏನು ನಮ್ಮ ಒಂದು ಚಳಿಗಾಲದ ಅಧಿವೇಶನ ನಡೆಯುತ್ತೆ, ಆ ಅಧಿವೇಶನದಲ್ಲಿ ಕೆಲವು ಬಿಲ್ಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಏನಂತೀವಿ ರಾಜ್ಯ ಸರ್ಕಾರದ ಕ್ಯಾಬಿನೆಟ್ ಏನಿದೆ ಅದು ಅಪ್ರೂವನ್ನು ನೀಡಿದೆ. ಸೊ ಅದರಲ್ಲಿ ಒಂದು ಬಿಲ್ ಯಾವುದು ಅಂತಂದರೆ ಈ ಹೇಟ್ ಸ್ಪೀಚ್ ಮತ್ತು ಹೇಟ್ ಕ್ರೈಮ್ಗಳೇನಿದೆ, ದ್ವೇಷ ಭಾಷಣ ಅಂತ ಏನು ಕರಿತೀವಿ, ಅದನ್ನು ತಡೆಯೋದಕ್ಕೆ ಒಂದು ಬಿಲ್ಲನ್ನು ಕರ್ನಾಟಕ ಸರ್ಕಾರ ರಚಿಸಿದೆ. ಕರ್ನಾಟಕ ಹೇಟ್ ಸ್ಪೀಚ್ ಆ್ಯಂಡ್ ಹೇಟ್ ಕ್ರೈಮ್ ಪ್ರಿವೆನ್ಷನ್ ಬಿಲ್ 2025 ಅನ್ನುವಂಥದ್ದು. ಸೊ ಈ ಬಿಲ್ನಲ್ಲಿ ದೇಶ ಭಾಷಣವನ್ನು ಮಾಡುವಂಥಿರ್ಬೋದು, ಇಲ್ಲ ಅದಕ್ಕೆ ಪ್ರಚೋದನೆಯನ್ನು ನೀಡಿದರೆ ಯಾವ ರೀತಿಯಾದ ಒಂದು ಕ್ರಮಗಳನ್ನು ಕೈಗೊಳ್ತೀವಿ ಅನ್ನುವಂಥದ್ದನ್ನು ಈ ಒಂದು ಬಿಲ್ನಲ್ಲಿ ನೀಡಿದ್ದಾರೆ. ಸೊ ಮೊದಲಿಗೆ ಏನು ಅಂತಂದರೆ ಇದರಲ್ಲಿ ಒಂದು ಕಡೆ ಈಗಾಗಲೇ ಹೇಳಿರೋ ಥರ ಏನು ಪ್ರಚೋದನೆ ನೀಡಿದರೆ ಇಲ್ಲ ಅಂತಾರೆ ದ್ವೇಷ ಭಾಷಣ ಮಾಡಿದ್ರೆ ಅವರಿಗೆ ಜೈಲು ಶಿಕ್ಷೆ 1 ವರ್ಷದಿಂದ 7 ವರ್ಷದವರೆಗೆ ಜೈಲು ಶಿಕ್ಷೆ ಅಥವಾ 50,000 ರೂಪಾಯಿಗಳಷ್ಟು ದಂಡವನ್ನು ವಿಧಿಸ್ತೀವಿ ಅಂತ ಒಂದು ಪ್ರೊವಿಷನ್ ಇದೆ. ಮತ್ತೊಂದು ಕಡೆ ಈ ಏನು ವಿಕ್ಟಿಮ್ಗಳಿರ್ತಾರೆ, ಅಂದರೆ ಈಗ ಯಾರ ವಿರುದ್ಧವಾಗಿ ದ್ವೇಷ ಭಾಷಣ ಮಾಡಿರ್ತಾರೆ ಅವರಿಗೆ ಕೂಡ ನೀಡಬೇಕಾದಂಥ ಒಂದು ಕಾಂಪೆನ್ಸೇಷನ್ ಏನಿದೆ ಆ ಕಾಂಪೆನ್ಸೇಷನನ್ನು ಕೂಡ ಕೊಡಬೇಕು ಅನ್ನುವಂಥದ್ದು ಈ ಒಂದು ಬಿಲ್ನಲ್ಲಿ ಹೇಳಿದ್ದಾರೆ. ಈ ದ್ವೇಷ ಭಾಷಣ ಏನಿದೆ ಇದು ಒಂದು ಕಾಗ್ನಿಸಬಲ್ ಮತ್ತು ನಾನ್ ಬೇಲಬಲ್ ಅಫೆನ್ಸ್ ಅಂತ ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಅಂದರೆ ಈ ದ್ವೇಷ ಭಾಷಣ ಮಾಡಿ ಯಾರನ್ನಾದರೂ ಅರೆಸ್ಟ್ ಮಾಡಲಾಗಿದೆ ಅಂತಾರೆ ಅವ್ರಿಗೆ ಬೇಲ್ ಸಿಗೋದಿಲ್ಲ ಅನ್ನುವಂಥದ್ದು ನಾವು ತಿಳ್ಕೊಬೇಕು. ತದನಂತರ ಇದು ಫಸ್ಟ್ ಕ್ಲಾಸ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಏನಿರ್ತಾರೆ ಅವರು ಕೂಡ ಈ ಒಂದು ಕೇಸ್ಗಳನ್ನು ಟ್ರೈ ಮಾಡ್ಬೋದು ಅನ್ನುವಂಥದ್ದು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿರೋದು. ಸೊ ಈ ಒಂದು ಬಿಲ್ ಯಾವ ರೀತಿಯಾಗಿ ಟರ್ನ್ಸನ್ನು ತಗೊಳ್ಳುತ್ತೆ, ಅಧಿವೇಶನದಲ್ಲಿ ಯಾವ ರೀತಿಯಾಗಿ ಡಿಸ್ಕಷನ್ಸ್ ನಡೆಯುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ನೋಡೋಣ. ಸೊ ಇದು ಒಂದು ಬಿಲ್ಲು. ಮತ್ತು ಮತ್ತೊಂದು ಬಿಲ್ಲನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಆ ಬಿಲ್ ಏನು ಅನ್ನೋದನ್ನ ನಾವು ಮುಂದಿನ ಒಂದು ಆರ್ಟಿಕಲ್ ಆಗಿ ನೋಡೋಣ. ಸಾಮಾಜಿಕ ಬಹಿಷ್ಕಾರಕ್ಕೆ 3 ವರ್ಷ ಜೈಲು ಮಸೂದೆ.
ಈಗ ನಮಗೆಲ್ಲ ತಿಳಿದಿರೋ ಹಾಗೇನೆ ಕರ್ನಾಟಕದಲ್ಲಿ ಹಲವು ಇನ್ಸಿಡೆಂಟ್ಸ್ಗಳು ನಡೆದಿದೆ. ಏನು ಅಂತಂದರೆ ಸಾಮಾಜಿಕವಾಗಿ ಬಹಿಷ್ಕಾರವನ್ನು ಹಾಕುವಂಥದ್ದು, ಈ ಆಸ್ಟ್ರಸೈಸೇಷನ್ ಅಂತ ಏನು ಕರಿತೀವಿ ಅದು. ಏನಾಗ್ತಾ ಇದೆ ಅಂತಂದರೆ ಈಗಲೂ ಕೂಡ ನಾವು ನಮ್ಮ ಗ್ರಾಮೀಣ ಭಾಗಗಳಲ್ಲಿ ಹೋದರೆ ಈಗಲೂ ನಾವು ಪರಂಪರೆ ಹೆಸರಲ್ಲಿ ಅಥವಾ ಒಂದು ಸಂಸ್ಕೃತಿಯ ಹೆಸರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಅಂತರ್ಜಾತಿ ವಿವಾಹ ಆಗಿದ್ರೆ, ಇಲ್ಲ ಅಂತಂದರೆ ಕೆಲವು ವ್ಯಕ್ತಿಗಳನ್ನು ಇಲ್ಲ ಕೆಲವು ಕುಟುಂಬಗಳನ್ನೇ ಏನೋ ಒಂದು ನೆಪವನ್ನು ಕೊಟ್ಟು ಅವ್ರನ್ನ ದೂರ ಇಡ್ತಾ ಇದ್ದಾರೆ. ಅಂದರೆ ಈಗ ದೇವಾಲಯಕ್ಕೆ ಅವ್ರನ್ನ ಪ್ರವೇಶ ಮಾಡದೇ ಇರೋದಿರ್ಬೋದು, ಇಲ್ಲ ಅಂತಂದರೆ ಯಾವುದೋ ಒಂದು ಸಾಮಾಜಿಕ ಕಾರ್ಯಕ್ರಮಕ್ಕೆ ಅವರನ್ನು ಏನಂತೀವಿ ಇನ್ವೈಟ್ ಮಾಡದೆ ಆಹ್ವಾನ ಮಾಡದೇ ಇರ್ಬೋದು, ಈ ರೀತಿಯಾಗಿ ಮಾಡುವಂಥದ್ದು. ಸೊ ಇದನ್ನು ನಾವು ಈಗಲೂ ಕೂಡ ನಮ್ಮ ಒಂದು ಗ್ರಾಮೀಣ ಪ್ರದೇಶಗಳಲ್ಲಿ ನೋಡ್ತಾ ಇದ್ದೀವಿ. ಅವರಿಗೆ ಅಂದರೆ ಅಲ್ಲಿನ ಜನರಿಗೆ ಯಾವುದೇ ರೀತಿಯಾದ ಒಂದು ಬುದ್ಧಿವಾದವನ್ನು ಹೇಳಿದ್ರು ಕೂಡ ಅವರು ಅಂದರೆ ಅದನ್ನ ಆಕ್ಸೆಪ್ಟ್ ಮಾಡದೇ ಇರುವಂಥ ಕಾರಣ ಈ ಒಂದು ಮಸೂದೆಯನ್ನು ಜಾರಿಗೆ ತರೋಕ್ಕೆ ಕರ್ನಾಟಕ ಸರ್ಕಾರ ಮುಂದಾಗಿದೆ. ಸೊ ಈ ಒಂದು ಮಸೂದೆಯ ಪ್ರಕಾರ ಏನು ಹೇಳುತ್ತೆ ಅಂತಂದರೆ, ಯಾರೇ ಆಗಲಿ ಯಾವುದೇ ಒಂದು ಪಂಚಾಯಿತಿ ಏರಿಯಾದಲ್ಲಿ ಈ ಒಂದು ಬಹಿಷ್ಕಾರವನ್ನು ನಡೆಸಿದರೆ ಅದು ಅಪರಾಧ. ಆ ಒಂದು ಚರ್ಚೆಯಲ್ಲಿ ಪಾಲ್ಗೊಂಡ್ರೂ ಕೂಡ ಅದಕ್ಕೆ ಶಿಕ್ಷೆಯನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ಸದ್ಯಕ್ಕೆ ಏನು ದಂಡ ಏನಿಟ್ಟಿದ್ದಾರೆ ಅಂತಂದರೆ 3 ವರ್ಷದವರೆಗೆ ಜೈಲು ಅಥವಾ 1 ಲಕ್ಷ ರೂಪಾಯಿ ದಂಡವನ್ನು ವಿಧಿಸ್ತೀವಿ ನಾವು. 3 ವರ್ಷದವರೆಗೆ ಜೈಲು ಮತ್ತು 1 ಲಕ್ಷ ದಂಡವನ್ನು ವಿಧಿಸುವಂಥದ್ದು ಯಾರೇ ಒಂದು ಈ ಬಹಿಷ್ಕಾರದ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ್ರೆ, ಈವನ್ ಡಿಸ್ಕಷನ್ನಲ್ಲಿ ಆ ಒಂದು ಚರ್ಚೆಯಲ್ಲಿ ಪಾಲ್ಗೊಂಡ್ರೂ ಕೂಡ ಅವರಿಗೂ ಕೂಡ ಶಿಕ್ಷೆಯನ್ನು ಕೊಡಬೇಕು ಅನ್ನುವಂಥದ್ದು ಈ ಒಂದು ಬಿಲ್ನಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಯಾಕೆ ಈ ಬಿಲ್ ಅಂತಂದರೆ, ಈಗಿರುವ ನಾವು ಫಾಲೋ ಮಾಡ್ತಾ ಇರುವಂಥದ್ದು ಏನು ಪ್ರಜಾಪ್ರಭುತ್ವ ಅಂದರೆ ಡೆಮಾಕ್ರಸಿ ಇದೆ. ಡೆಮಾಕ್ರೆಟಿಕ್ ನೇಷನ್ ಆಗಿರುವಂಥ ಕಾರಣ ನಾವು ಪ್ರತಿಯೊಬ್ಬ ಜೀವಿಗೂ ಪ್ರತಿಯೊಬ್ಬ ನಾಗರಿಕರಿಗೂ ಒಂದು ರೀತಿಯಾದ ಸ್ವತಂತ್ರತೆ ಇದೆ, ಇಂಡಿಪೆಂಡೆನ್ಸ್ ಇದೆ. ಅಂದರೆ ಈಗ ನಮ್ಗೆ ಗೆಲ್ಲಬೇಕು ನಾವು ಅಲ್ಲಿ ಹೋಗ್ಬೋದು, ಅಂದರೆ ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕು ಅಲ್ಲಿ ಹೋಗ್ಬೋದು, ಇಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಹೋಗ್ಬೋದು. ಈ ರೀತಿಯಾದ ಒಂದು ಏನಿದೆ ಪ್ರತಿಯೊಬ್ಬ ಒಂದು ಮಾನವನ ಹಕ್ಕಾಗಿದೆ. ಇಟ್ ಈಸ್ ಆರ್ ಫಂಡಮೆಂಟಲ್ ರೈಟ್ ಅಂತ ಹೇಳಿದ್ದಾರೆ. ಸೊ ಈಗಿರುವಾಗ ಈ ರೀತಿಯಾದ ಬಹಿಷ್ಕಾರಗಳು ಏನಿವೆ ಇವು ಸರಿಯಲ್ಲ, ಪ್ರಜಾಪ್ರಭುತ್ವ ದೇಶಕ್ಕೆ ಇದು ಸರಿ ಒಡ್ಡೋದಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಹೊಸ ಮಸೂದೆಯನ್ನು ಜಾರಿಗೆ ತರ್ತಾ ಇದ್ದಾರೆ. ಇದು ಯಾವ ರೀತಿಯಾದ ಒಂದು ಟರ್ನ್ಸ್ಗಳನ್ನು ಅಧಿವೇಶನದಲ್ಲಿ ತಗೊಳ್ಳುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ. ಸೊ ಇದರ ಡೆವಲಪ್ಮೆಂಟ್ಸ್ ಏನಿದೆ ನಾವು ಮುಂದಿನ ದಿನಗಳ ವಿಡಿಯೋಗಳಲ್ಲಿ ನೋಡೋಣ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.